ವೈದಿಕ ಸಾಹಿತ್ಯವು ನಿಸ್ತ್ರೈಗುಣ್ಯಃ ಮೂರು ಪ್ರಕೃತಿ ಗುಣಗಳಿಗೆ ಅತೀತನು ಭವ ಹಾಗೂ ಅರ್ಜುನನೇ ದ್ವಂದ್ವರಹಿತನು ನಿತ್ಯ ಸತ್ವಸ್ಥ ಶುದ್ಧ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವುದು ನಿರ್ಯೋಗಕ್ಷೇಮ ಲಾಭ ಮತ್ತು ರಕ್ಷಣೆಯ ವಿಚಾರಣೆಗಳಿಂದ ಮುಕ್ತನಾದವನು ಆತ್ಮವಾನ್ ಆತ್ಮನಲ್ಲಿ ಸ್ಥಿರವಾದವನು. ಅನುವಾದ ಭಾವಾರ್ಥ ಕೊಟ್ಟವರು ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದಕ್ಕೆ ಜೈ. ವೇದಗಳು ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ. ಅರ್ಜುನ, ನೀನು ತ್ರೈಗುಣ್ಯವನ್ನು ಮೀರಿದವನಾಗು, ಎಲ್ಲಾ ದ್ವಂದ್ವಗಳಿಂದ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು, ಆತ್ಮದಲ್ಲಿ ನಿಷ್ಠನಾಗು. ಭಾವಾರ್ಥ: ಎಲ್ಲಾ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತ್ರಿಗುಣಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಸೇರಿವೆ. ಇವುಗಳನ್ನು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತದೆ ಮತ್ತು ಇದರಿಂದ ಐಹಿಕ ಪ್ರಪಂಚದಲ್ಲಿ ಬಂಧನ ಉಂಟಾಗುತ್ತದೆ. ವೇದಗಳು ಬಹುಮಟ್ಟಿಗೆ ಫಲಕಾಂಕ್ಷಿ ಕರ್ಮಗಳನ್ನು ಕುರಿತು ಹೇಳುತ್ತವೆ. ಇದರ ಉದ್ದೇಶವು ಜನಸಾಮಾನ್ಯರನ್ನು ಇಂದ್ರಿಯ ತೃಪ್ತಿಯ ಕ್ಷೇತ್ರದಿಂದ ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದು. ಶ್ರೀಕೃಷ್ಣನು ಶಿಷ್ಯನು ಸ್ನೇಹಿತನಾದ ಅರ್ಜುನನಿಗೆ ವೇದಾಂತದ ಆಧ್ಯಾತ್ಮಿಕ ಸ್ಥಿತಿಗೆ ಏರುವಂತೆ ಉಪದೇಶಿಸಲಾಗುತ್ತದೆ. ಈ ಸಿದ್ಧಾಂತದ ಆರಂಭದಲ್ಲಿ ಬ್ರಹ್ಮ ಜಿಜ್ಞಾಸೆ ಅಥವಾ ಪರಮ ಅಲೌಕಿಕತೆಯನ್ನು ಕುರಿತು ಪ್ರಶ್ನೆಗಳಿವೆ. ಐಹಿಕ ಜಗತ್ತಿನ ಎಲ್ಲಾ ಜೀವಿಗಳು ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತವೆ. ಐಹಿಕ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಭಗವಂತನು ಜೀವಿಗಳಿಗೆ ಐಹಿಕ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡುವ ವೈದಿಕ ಜ್ಞಾನವನ್ನು ನೀಡಿದ. ಕರ್ಮಕಾಂಡ ಅಧ್ಯಾಯವು ಎಂದರೆ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳು ಮುಗಿದಾಗ ಉಪನಿಷತ್ತುಗಳ ರೂಪದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಭಗವದ್ಗೀತೆಯ 5ನೇ ವೇದವಾದ ಮಹಾಭಾರತದ ಭಾಗವಾದಂತೆ ಉಪನಿಷತ್ತುಗಳು ಬೇರೆ ಬೇರೆ ವೇದಗಳ ಭಾಗಗಳು. ಉಪನಿಷತ್ತುಗಳು ಅಲೌಕಿಕ ಬದುಕಿನ ಪ್ರಾರಂಭವನ್ನು ಸೂಚಿಸುತ್ತವೆ. ಐಹಿಕ ದೇಹವು ಇರುವಷ್ಟು ಕಾಲವು ಐಹಿಕ ಗುಣಗಳಲ್ಲಿ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇದ್ದೇ ಇರುತ್ತವೆ. ಸುಖ, ದುಃಖ, ತಂಪು, ಉಷ್ಣ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಳೆದುಕೊಳ್ಳಬೇಕು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕದಿಂದ ಮುಕ್ತನಾಗಬೇಕು. ಕೃಷ್ಣನ ಕೃಪೆಯೊಂದನ್ನೇ ಅವಲಂಬಿಸಿದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಅಲೌಕಿಕ ಸ್ಥಿತಿಯು ಲಭ್ಯವಾಗುತ್ತದೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितंश्च हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधाकान्त नमोस्तुते सप्तकाञ्चन गौरङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे 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 राम 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 हरे हरे
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅರ್ಜುನ್ ಕೇಳಿದ್ದು ಒಂದು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಮೊದಲು ಕೃಷ್ಣ ಅರ್ಜುನನ ಇದೆಲ್ಲ ಕೇಳ್ಕೊಂಡು ಬರ್ತಾ ಇದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ ಅವರು ಏನೇ ಅರ್ಜುನ ಹೇಳಿದ್ರು ಅಂತ ಎಲ್ಲ ಕೇಳಿಕೊಂಡು ಅದಾದಮೇಲೆ 2ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕ 8ನೇ ಶ್ಲೋಕ ಆದಮೇಲೆ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಕೃಷ್ಣ ಬರ್ತಾರೆ ಭಗವದ್ಗೀತೆಯಲ್ಲಿ. ನಿಜವಾಗಿ ಹೇಳ್ಬೇಕಾದ್ರೆ ಕೃಷ್ಣ 2ನೇ ಅಧ್ಯಾಯದಲ್ಲ ಅವರು ಶುರು ಮಾಡ್ಕೊತಾರೆ ಉದ್ದೇಶ ಕೊಡೋದು. ಆವಾಗ ಏನು ಹೇಳ್ತಾರೆ, ಮೊದಲು ಆತ್ಮದ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಆತ್ಮ ಎಂತ, ಅದು ಆತ್ಮದಲ್ಲಿ ಪ್ರಕೃತಿ ಏನು, ಆತ್ಮದ ಒಂದು ಸ್ವಭಾವ ಏನು, ಆತ್ಮ ಎಷ್ಟು ಆತ್ಮ ನಿರಂತರವಾದ ತಾತ್ಕಾಲಿಕವಾದ, ದೇಹ ಎಂತ ಅದು. ಸೊ ಆತ್ಮದ ಬಗ್ಗೆ ಆತ್ಮಜ್ಞಾನದ ಬಗ್ಗೆ ಹೇಳ್ಕೊಂಡು ಅದಾದಮೇಲೆ ಏನಾಗುತ್ತೆ ಅಂದರೆ ನಂತರ ಬುದ್ಧಿಯೋಗದ ಬಗ್ಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬುದ್ಧಿಯೋಗದ ಬಗ್ಗೆ ಹೇಳ್ಕೊಂಡು ಬರುವಾಗ ಈ ಒಂದು ಇಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ದಂಗೆ ಅರ್ಜುನಿಗೆ ಕೃಷ್ಣ ಹೇಳ್ತಾ ಇದ್ದಾರೆ, ನೀನು ಯಾವುದೇ ಕಾರಣಕ್ಕೂ ಜ್ಞಾನನ ಮತ್ತು ವೈರಾಗ್ಯನ ನೀನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಒಂದು 42ನೇ ಶ್ಲೋಕದಲ್ಲಿ 41ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಏನಂತಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಕುರುಣಂದನ. ಅದರಲ್ಲಿ ಅಲ್ಲಿಂದ ಏನು ಹೇಳ್ತಾರೆ ಅಂದರೆ ನೀನು 1 ಪಾಯಿಂಟೆಡ್ ರೆಸೊಲ್ಯೂಷನ್ ಆಗಿರಬೇಕು, ಅಂದರೆ ದೃಢ ನಿಶ್ಚಯವಾಗಿರಬೇಕು. ಒಂದೇ ಕಡೆ ನೀನು ಗಮನ ಕೊಡಬೇಕು, ಬೇರೆ ಕಡೆ ಎಲ್ಲ ಗಮನ ಕೊಟ್ಟರೆ ನೀನು ಭಕ್ತಿ ಸೇವೆ ಮಾಡೋದಕ್ಕಾಗಲ್ಲ. ಆಮೇಲೆ ಮತ್ತೆ ನಿನಗೆ ಈ ಒಂದು ಭೌತಿಕವಾದ ವಿಷಯಗಳ ಬಗ್ಗೆ ನಿನಗೆ ಹೆಚ್ಚಾಗಿ ನಿನಗೆ ಗಮನ ತೋರಿಸೋ ಒಂದು ಅವಕಾಶ ಬಂದ್ಬಿಡುತ್ತೆ. ಅದಕ್ಕೆ ನೀನು ಒಂದು ಕಡೆ ಗಮನ ಕೊಟ್ಟು ಯುದ್ಧ ಮಾಡಬೇಕು ಅಂತ ಒಂದು ನಿಶ್ಚಯವಾಗಿರು. ಯುದ್ಧ ಅಂದರೆ ನಮಗೇನಿಲ್ಲ ಅಂದರೆ ಅರ್ಥ ಅಂದರೆ ಬುದ್ಧಿ ಸೇವೆ, ಅಂದರೆ ಬುದ್ಧಿಯೋಗ, ಭಕ್ತಿಯೋಗ. ಬುದ್ಧಿಯೋಗ ಭಕ್ತಿಯೋಗ ಎರಡೂ ಒಂದೇ. ಸೊ ಭಕ್ತಿಯೋಗನಲ್ಲಿ ಮಾಡುವಾಗ ನಮಗೆ ಒಂದು ಕಡೆ ನಿಶ್ಚಯ ಇರಬೇಕು, ಬೇರೆ ಅಲ್ಲಿ ಇಲ್ಲಿ ನಮ್ಮ ಮನಸ್ಸು ಬಂದು ಇದು ಚಂಚಲ ಇರಬಾರ್ದು. ಆ ಕಡೆ ಹೋಗೋಣ, ಇಲ್ಲಿ ಹೋಗೋಣ, ಸ್ವಲ್ಪ ಹೊತ್ತು ಇನ್ನೊಂದು ನಾಳೆ ಹೋಗೋಣ, ಇವತ್ತು ಇಲ್ಲಿ ಈ ಕಡೆ ಹೋಗಿ ಬರೋಣ, ಆ ಕಡೆ ಹೋಗೋಣ, ಇಲ್ಲಿ ಫ್ರೆಂಡ್ಸ್ ಕಡೆ ಜೊತೆ ಹೋಗ್ಬಿಟ್ಟು ಬರೋಣ, ಇವತ್ತು ಶಿಕಾರಿಗೆ ಹೋಗೋಣ, ಸುತ್ಕೊಂಬರೋಣ ಊರೆಲ್ಲ ಅಂತ ಒಂದು ಗಮನ ಬಂದು ನಮ್ಮ ಗಮನ ಒಂದೇ ಒಂದು ಕಡೆ ಇರಬೇಕು. ಸೊ ಇವಾಗ ಹೇಳ್ತಾರಲ್ಲ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಾಗ ಒಂದು ಕಡೆ ಗಮನ ಇಟ್ಕೊಳ್ರಪ್ಪ, ಆ ಕಡೆ ಈ ಕಡೆ ನೀವು ನಿಮ್ಮ ಮನಸ್ಸು ಚಂಚಲ ಇಟ್ಕೋಬೇಡಿ, ಆವಾಗಲೇ ಕಲ್ತ್ಕೊಳ್ಳೋ ಪಾಠ ಅಂತ ಹೇಳ್ತಾರೆ. ಆ ಥರ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿದ್ಯಾರ್ಥಿ ಅರ್ಜುನ ವಿದ್ಯಾರ್ಥಿ ಅಂದರೆ ನಮಗೆ ಹೇಳ್ತಾ ಇರೋದು, ಅರ್ಜುನನ ಇಟ್ಕೊಂಡು ನಮಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ನಾವೆಲ್ಲರೂ ವಿದ್ಯಾರ್ಥಿಗಳು. ಯಾರಿಗೆ ಭಗವದ್ಗೀತಾ ಅಂತ ಪುಸ್ತಕಕ್ಕೆ ವಿದ್ಯಾರ್ಥಿ, ಉಪಾಧ್ಯಾಯ ಅಂದರೆ ಕೃಷ್ಣ. ಸೊ ಈ ಥರ ಅರ್ಜುನಿಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸರಿ, ಇಲ್ಲಿ ಅದಾದಮೇಲೆ 42, 43 ಏನಂತ ಅಂದರೆ ವೇದದಲ್ಲಿ ನಮಗೆ ಬೇಕಾದಷ್ಟು ಕರ್ಮಕಾಂಡದ ಒಂದು ರಿಯಾಯಿತಿ ಕೊಟ್ಟಿದ್ದಾರೆ, ಸಲ್ಲಿಗೆ ಕೊಟ್ಟಿದ್ದಾರೆ. ಅದರಿಂದ ನೀವು ಅದಕ್ಕೆ ಆಕರ್ಷಣೆ ಆಗಬೇಡಿ. ಯಾಕಂದರೆ ಅದರಲ್ಲಿ ಫ್ಲವರಿ ವರ್ಡ್ಸ್, ಪುಷ್ಪ ಥರ ಇರೋ ಒಂದು ಪದಗಳನ್ನ ನಮ್ಮ ಅಲ್ಲಿ ವೇದದಲ್ಲಿ ಉಲ್ಲೇಖನ ಕೊಟ್ಟಿದ್ದಾರೆ. ಆ ಒಂದು ಸಿಹಿಯಾದ ವಾರ್ತೆಗಳ ಮಾತುಗಳಿಗೆ ನೀವು ಮರಳಾಗಬೇಡಿ, ಅದರಿಂದ ನೀವು ಹೊರಗಡೆ ಬನ್ನಿ. ಯಾಕಂದರೆ ಅಲ್ಲಿ ಕರ್ಮಕಾಂಡದ ಒಂದು ವಸ್ತುಗಳಿಗೆ, ಅದಕ್ಕೆ ಆ ಒಂದು ಮುಖ್ಯಾಂಶಗಳಿಗೆ ಹೆಚ್ಚಾಗಿ ವೇದಗಳು ಬಂದು ಉಲ್ಲೇಖನ ಕೊಟ್ಟಿದೆ. ಇದರಲ್ಲಿ ಅದೇ ಹೇಳ್ತಾ ಇದ್ದಾರೆ 45ನೇ ಶ್ಲೋಕದಲ್ಲಿ ಕೂಡ ಕೃಷ್ಣ ಅರ್ಜುನ್ಗೆ ಹೇಳ್ತಾ ಇದ್ದಾರೆ, ಅರ್ಜುನ ತ್ರೈಗುಣ್ಯ ವಿಷಯ ವೇದ. ಇಲ್ಲಿ ವೇದಗಳಲ್ಲಿ 3 ಗುಣಗಳಿಗೆ, ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳಿಗೆ ಬೇಕಾದಷ್ಟು ಒಂದು ಇದು ಏನೋ ಮಾಹಿತಿ ಕೊಟ್ಟಿದ್ದಾರೆ. ಅದರಿಂದ ನೀನು ಇಲ್ಲಿ ಅದಕ್ಕೆ ಮರಳಾಗಬೇಡ. ಅದಕ್ಕೆ ನೀನು ಹೆಂಗೆ ಮಾಡ್ತೀಯ, ನಿಸ್ತೈಗುಣ್ಯ ಭವಾರ್ಜುನ. ಈ ಗುಣಗಳಿಂದ ನೀನು ಅತೀತವಾಗಿ ನೀನು ಹೋಗಬೇಕು, ಅತೀತವಾಗಿ ನೀನು ಜೀವನ ಮಾಡಬೇಕು. ಆಮೇಲೆ ಯಾವುದರಿಂದ ನೀನು ಬಿಡುಗಡೆ ಆಗಬೇಕಂದ್ರೆ ಲಾಭ, ನಷ್ಟ, ರಕ್ಷಣೆ, ಇದರಿಂದ ಎಲ್ಲ ಏನಾಗಬೇಕು, ಬಿಡುಗಡೆ ಆಗಬೇಕು ಅಂತ ಹೇಳ್ತಾರೆ. ಮತ್ತು ರಕ್ಷಣೆ, ಲಾಭದಿಂದ, ಮತ್ತು ಎಲ್ಲ ಭಯಗಳಿಂದ ನೀನು ಫ್ರೀ ಆಗಬೇಕು, ಬಿಡುಗಡೆ ಆಗಿ ನೀನು ಯಾವುದರಲ್ಲಿ ನೀನು ನಿಂತ್ಕೋಬೇಕು ಅಂದರೆ, ಯಾವುದರಲ್ಲಿ ನೀನು ಮಾಧ್ಯಮ ತೋರಿಸ್ಬೇಕಂದ್ರೆ ಆತ್ಮದ ಬಗ್ಗೆ ನೀನು ಮಾಧ್ಯಮ ತೋರಿಸ್ಬೇಕು. ಸೊ ಮುಖ್ಯವಾದ ಸಾರಾಂಶ ಇದೆ ಈ ಶ್ಲೋಕದಲ್ಲಿ. ಕೃಷ್ಣ ಅರ್ಜುನ, ನೀನು ಈ ವೇದಗಳಿಗೆ ಮರಳಾಗಬೇಡ. ವೇದಗಳನ್ನ ನಾವು ಆಚರಣೆ ಮಾಡಬೇಕಾಗಿದೆ. ಆದರೆ ಇಲ್ಲಿ ವೇದಗಳು ಏನು ಹೇಳುತ್ತೆ ಅಂದರೆ ಕರ್ಮಕಾಂಡದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುತ್ತೆ. ಯಾಕಂದರೆ
ಯಾವುದೇ ತರವಾದ ರಿಯಾಯಿತಿ ಸಲ್ಲಿಗೆ ಕೊಡದೇ ಇದ್ರೆ ಭಕ್ತರು ಬಂದು ಜನ ಬಂದು ಬರೋದೇ ಇಲ್ಲ. ಯಾಕಂದ್ರೆ ವೇದದಲ್ಲಿ ಏನ್ ಮಾಡಿದಾರೆ ಅಂದ್ರೆ ಕರ್ಮಕಾಂಡ ಅಂದ್ರೆ ನಾವು ತಿಳ್ಕೊಬೇಕೇನು ಅಂತ. ಕರ್ಮಕಾಂಡ ಅಂದ್ರೆ ಏನಂದ್ರೆ ಯಾವುದೇ ಒಂದು ಕ್ರಿಯೆ ಮಾಡಿದ್ರೆ ಪ್ರತಿಕ್ರಿಯೆ ಇರುತ್ತೆ ಅದಕ್ಕೆ. ಅದೇ ಅಲ್ಲಿ ಹೇಳಿದ್ದಾರೆ ಪ್ರಭುಪಾದರು, ಯಾವುದೇ ಒಂದು ಭೌತಿಕ ಪ್ರಪಂಚದಲ್ಲಿ ನಾವು ಏನೇ ಕ್ರಿಯೆ ಮಾಡಲಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ. ಅಂದ್ರೆ ಏಟಿಗೆ ಮತ್ತೇಟು ಅಂತ ಹೇಳ್ತಾರಲ್ವ, ಆ ಥರ ನಾವು ಯಾರಾದ್ರೂ ಬೈದ್ರೆ, ಯಾರನ್ನ ಹೊಡೆದ್ರೆ ಮತ್ತೆ ಅವ್ರು ನಮ್ಮನ್ನು ಬೈತಾರೆ, ಹೊಡಿತಾರೆ. ಯಾರಾದ್ರೂ ನಾವು ಸಾಯಿಸಿದ್ರೆ ಮತ್ತೆ ಅವರು ನಮ್ಮನ್ನು ಸಾಯಿಸ್ತಾರೆ. ಈ ತರ ಪ್ರತಿಯೊಂದಿಗೂ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ. ಇದೇ ಕರ್ಮಕಾಂಡ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಕರ್ಮಕಾಂಡದಲ್ಲಿ, ಈ ಒಂದು ನೀನು ಯಜ್ಞ ಮಾಡೋದ್ರಿಂದ ನಿನಗೇನಾಗತ್ತೆ, ಈ ಫಲ ಸಿಗುತ್ತೆ. ಈ ಯಜ್ಞ ಮಾಡಿದ್ರೆ ನಿನ್ಗೆ ಈ ಫಲ ಸಿಗುತ್ತೆ. ಈಗ ಯಜ್ಞದಲ್ಲಿ ಬೇಕಾದಷ್ಟು ಯಜ್ಞ ಇದೆ. ವಾಜಪೇಯಿ ಯಜ್ಞ ಇದೆ, ಆಮೇಲೆ ಆಯುಷ್ ಯಜ್ಞ ಇದೆ. ಈ 60 ವರ್ಷದ ಶಾಂತಿ ಆದ್ಮೇಲೆ ಒಂದು ಶಾಂತಿ ಮಾಡ ಆ ಒಂದು ಯಜ್ಞ ಮಾಡ್ತಾರೆ. ಆ ಯಜ್ಞ ಮಾಡೋದು ಏನಕ್ಕೆ ಅಂದ್ರೆ ಆಯುಷ್ನ ಇನ್ನೂ ಬೆಳೆಸ್ಕೊಳ್ಳೋದಿಕ್ಕೆ, ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ. ಆಯುಷ್ ಕಡಿಮೆ ಆಗ್ಬಾರ್ದು, ಆಯುಷ್ನ ಇನ್ನೂ ಜಾಸ್ತಿ ಮಾಡ್ಕೋಬೇಕಂತ ಈ 60 ವರ್ಷದ ಶಾಂತಿ. ಈ ಯಜ್ಞಗಳೆಲ್ಲ ನೋಡ್ಕೊಂಡೆ ಎಲ್ಲರೂ ಮಾಡ್ತಾ ಇರೋದು. ವೇದದಲ್ಲಿ ಅಂತೇಳಿ ಏನ್ ಮಾಡ್ತಾರೆ, ಈ ಪುರೋಹಿತರು ಏನ್ ಮಾಡ್ತಾರೆ, ಅವ್ರನ್ನ ಉತ್ಸಾಹ ಪಡಿಸ್ತಾರೆ. ಸೊ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ, ಯಾಕೆ ಅಂದ್ರೆ ಏನೂ ಇಲ್ಲ ಅಂದ್ರೆ ವೇದದಲ್ಲಿ ಓದೋದೇ ಬಿಟ್ಬಿಡ್ತಾರೆ. ಅದಕ್ಕೆ ವೇದ ಏನ್ ಮಾಡ್ತಾರೆ ಅಂದ್ರೆ, ಅದಕ್ಕೆ ವ್ಯಾಸದೇವ ಏನ್ ಮಾಡಿದಾರೆ ಅಂದ್ರೆ, ಸ್ವಲ್ಪ ಅವ್ರನ್ನ ಸಂಬಂಧ ಪಡಿಸ್ಕೊಳ್ಳೋಣ, ಅವ್ರನ್ನ ಸ್ನೇಹಿತರಾಗಿ ಮಾಡ್ಕೊಂಡು ಈ ವೇದಗಳಲ್ಲಿ ಸ್ವಲ್ಪ ಅವ್ರಿಗೆ ವಾಸನೆ ಇರಬೇಕು, ಸ್ವಲ್ಪ ಆದ್ರೂ ವೇದ ತಗೊಂಡು ಹೋದ್ಬೇಕು. ಆ ತರ. ಯಾಕಂದ್ರೆ ಏನಾದ್ರೂ ಲಾಭ ಇದ್ರೆ ಬರೋದಲ್ವಾ, ಲಾಭ ಇಲ್ಲ ಅಂದ್ರೆ ಯಾರು ಬರಲ್ಲ, ಏನು ಬರಲ್ಲ, ಯಾರು ಬರೋದೇ ಇಲ್ಲ. ಅದಕ್ಕೆ ಸರ್ ನೀನು ಇದು ಮಾಡಪ್ಪ, ನಿನ್ಗೆ ಇದು ಒಳ್ಳೇದಾಗುತ್ತೆ. ಯಾಕಂದ್ರೆ ಭೌತಿಕ ಪ್ರಪಂಚದಲ್ಲಿ ಎಲ್ರಿಗೂ ಏನಾಗುತ್ತೆ ಅಂದ್ರೆ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆದಿಂದ ಏನಾಗುತ್ತೆ, ಅದು ಪರಿಹಾರ ನೋಡಕ್ ಹೋಗುವಾಗ ಏನಾಗುತ್ತೆ, ಆವಾಗ ಪುರೋಹಿತರು ನೋಡ್ತಾರೆ, ಇಲ್ಲ ಕೆಲವರು ಅಸ್ಟ್ರಾಲಜರ್ಸ್ ಜ್ಯೋತಿಷರು ನೋಡ್ತಾರೆ. ಅವ್ರೇನ್ ಮಾಡ್ತಾರೆ, ನೀನು ಈ ಯಜ್ಞ ಮಾಡು, ನೀನು ಈ ಹೋಮ ಮಾಡು, ಇದು ಮಾಡಿದ್ರೆ ನಿನಗೇನಾಗುತ್ತೆ, ನಿನ್ನ ಒಂದು ದೋಷ ಇದೆಯಲ್ಲ, ಆ ದೋಷದಿಂದ ನಿನ್ಗೆ ಪರಿಹಾರ ಆಗುತ್ತೆ. ಇಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಇದು ಕಾಲಾಸ್ತಿಗೆ ಹೋಗ್ತಾರೆ. ತುಂಬಾ ಜನ ಇಲ್ಲಿ ಇದು ಮುರುಗಂದು ಒಂದು ದೇವಸ್ಥಾನ ಇದೆಯಲ್ಲ, ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ. ಈ ತರ ಹಲವಾರು ದೇವಸ್ಥಾನಗಳು, ಈ ದೇವತೆಗಳಿರೋ ಒಂದು ದೇವಸ್ಥಾನಗಳೆಲ್ಲ ದೋಷದ ಪರಿಹಾರಗಳು. ದೋಷನ ಪರಿಹಾರ ಆಗುತ್ತೆ. ಏನೂ ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ವಿರಕ್ತಿ ಆಗ್ಬಿಡುತ್ತೆ. ಏನಪ್ಪ, ಏನು ಒಂದು ಇದಕ್ಕೆ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಅಂತ ಅನ್ಕೊಂಡ್ಬಿಡ್ತಾರೆ. ಅಂತ ಅನ್ಬಿಟ್ಟು ಏನ್ ಮಾಡಿದ್ದಾರೆ, ಮೊದಲು ಏನ್ ಮಾಡ್ತಾರೆ, ವ್ಯಾಸ ಮಹರ್ಷಿ ಈ ವೇದಗಳನ್ನ ಈ ತರ ಕೊಡ್ತಾರೆ. ನೀನು ಈ ತರ ಮಾಡು, ನಿನ್ಗೆ ಈ ತರ ಬರುತ್ತೆ, ಆ ತರ ಮಾಡು, ಆ ತರ ಬರುತ್ತೆ ಅಂದ್ರೆ ಮದುವೆ. ಆಮೇಲೆ ಮದುವೆ ಅಂತ ಬರುವಾಗ ಏನ್ ಮಾಡುತ್ತೆ, ವೇದಗಳು ಏನ್ ಹೇಳ್ತಾರೆ, ಮದುವೆ ಮಾಡ್ಕೊ ಅಂತ ಹೇಳುತ್ತೆ. ನೀನು ಮದುವೆ ಮಾಡ್ಕೊಂಡು ಮಕ್ಕಳನ್ನ ಸಂಸಾರ ಮಾಡು. ಆದ್ರೆ ಅದರಲ್ಲಿ ಒಂದು ನಿಬಂಧನೆ ಇಟ್ಕೊ, ಅದರಲ್ಲೇ ಇದ್ಬಿಡ್ಬೇಡ. ಅದರಲ್ಲೇ ಇದ್ಬಿಟ್ರೆ ನೀನೇನಾಗತ್ತೆ, ಮತ್ತೆ ಮುಂದಿನ ಸ್ಟೆಪ್ಗೆ, ಮುಂದಿನ ಹೆಜ್ಜೆಗೆ ನೀನು ಹೋಗಕ್ಕಾಗಲ್ಲ. ಅಂದ್ರೆ ನೀನು ಪ್ರಗತಿ ಆಗಲ್ಲ. ವೇದದಲ್ಲಿ ಅದು ಭಕ್ತಿನಲ್ಲಿ ಪ್ರಗತಿ ಆಗಕ್ಕಾಗಲ್ಲ. ಯಾವಾಗ್ಲೂ ಈಗ ಇವ್ರು ನೋಡಿ, ಮುಸ್ಲಿಮ್ಸ್ ಯಾವಾಗ್ಲೂ ಮಕ್ಳು ಉಡ್ಸ್ಕೊಂಡೇ ಇರ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಜನ ಬೇಕು, ಹೋರಾಡಕ್ಕೆ, ಜಗಳ ಆಡಕ್ಕೆ, ಮೋಸ ಮಾಡಕ್ಕೆ ಅವ್ರಿಗೆ ಜನ ಬೇಕು. ಅದಕ್ಕೆ ಅವ್ರದ್ರಲ್ಲಿ ಹೇಳಿದಾರಂತೆ, ನೀವು ಎಷ್ಟು ಬೇಕಾದಷ್ಟು ಮಕ್ಕಳು ಉಡ್ಸ್ಕೊಳ್ಳಿ ಅಂತ ಹೇಳಿದಾರಂತೆ. ಆದ್ರೆ ನಮ್ಮ ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀನು ಮದುವೆ ಮಾಡ್ಕೋ, ಸಂಸಾರ ಮಾಡು, ಎಲ್ಲ ಮಾಡು, ಆದ್ರೆ ಅದರಲ್ಲೇ ಇದ್ಬಿಡ್ಬೇಡ, ಅದರಲ್ಲಿ ಲೀನ್ ಆಗಿದ್ಬಿಡ್ಬೇಡ. ಅದರಲ್ಲೇ ನೀನು ಹೆಚ್ಚು ನಿನ್ನ ಕಾಲ ಅವಕಾಶನ ಕೆಲವು ನಿಬಂಧನೆಗಳು ಇಟ್ಕೊಂಡು ಹೊರಗಡೆ ಬಂದ್ಬಿಡು. ಯಾಕಂದ್ರೆ ಅದರಲ್ಲೇ ನೀನು, ಯಾಕಂದ್ರೆ 4 ಮುಖ್ಯಾಂಶಗಳಿದೆ ಶಾಸ್ತ್ರದಲ್ಲಿ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಧರ್ಮದಿಂದ ನೀನು ಯಾವುದೇ ಪ್ರವೃತ್ತಿನೇ ನೀನು ಮಾಡು, ಪರವಾಗಿಲ್ಲ. ಆದ್ರೆ ಈ ಅರ್ಥ, ಕಾಮ ಅನ್ನೋದನ್ನ ನೀನು ಮಾಡಬಾರ್ದು ಅಂತ ನಾನು ಹೇಳಿಲ್ಲ, ವೇದದಲ್ಲಿ ಹೇಳಿಲ್ಲ. ಅರ್ಥನೂ ಮಾಡು, ನೀನು ಕಾಮ. ಅರ್ಥ ಅಂದ್ರೆ ಏನು ಅಂದ್ರೆ ಸಂಸಾರ, ಇದು ನಾವು ಸಂಪಾದನೆ ಮಾಡೋದು, ಆಫೀಸ್ಗೆ ಹೋಗೋದು, ಕೆಲಸ ಮಾಡೋದು, ನೌಕರಿ ಮಾಡೋದು, ವ್ಯಾಪಾರ ಮಾಡೋದು, ಇದೆಲ್ಲ ಅರ್ಥ ಅಂದ್ರೆ ಎಕನಾಮಿಕಲ್ ಕಂಡೀಷನ್. ಸೊ ಕಾಮ ಅಂದ್ರೆ ಸಂಸಾರ ಮಾಡ್ಕೊಂಡು, ಮದುವೆ ಮಾಡ್ಕೊಂಡು, ಮಕ್ಕಳು ನೋಡಿಸ್ಕೊಳ್ಳೋದು. ಈ ಎರಡರಲ್ಲೇ ನೀನು ಇರುವಂತ ವೇದದಲ್ಲಿ ಹೇಳ್ತಾ ಇಲ್ಲ. ಇದು ಎರಡು ಏನಕ್ಕಂದ್ರೆ, ಅಟ್ಲೀಸ್ಟ್ ನೀನು ಅರ್ಥ ಮಾಡುವಾಗ ಸ್ವಲ್ಪ ಧರ್ಮನೂ ಮಾಡು, ಕಾಮ ಮಾಡುವಾಗ ಸ್ವಲ್ಪ ಧರ್ಮನೂ ಮಾಡು ಅಂತ ಹೇಳ್ತಾರೆ. ಅದರಲ್ಲಿ ಧರ್ಮನ ನೀನು ಬಳಸ್ಕೋಬೇಕು, ಆ ಧರ್ಮನ ನೀನು ಆಚರಣೆ ಮಾಡಬೇಕು. ಬರೀ ಅರ್ಥ ಕಾಮದಲ್ಲೇ ನೀನು ಇದ್ಬಿಟ್ರೆ ಏನಾಗುತ್ತೆ, ನಿನಗೂ ಆ ಪ್ರಾಣಿಗಳಿಗೆ ವ್ಯತ್ಯಾಸ ಇದೆ. ಅವ್ರಿಗೂ ನಮಗೂ ವ್ಯತ್ಯಾಸ ಇಲ್ಲದೆ ಆಗ್ಬಿಡುತ್ತೆ. ಇಬ್ರು ಸಾಮಾನ್ಯವಾದ ಒಂದು ಪ್ರವೃತ್ತಿನೇ ಮಾಡ್ತಾ ಇರ್ತೀರಿ. ಅದಕ್ಕೆ ನಮಗೆ ಮನುಷ್ಯರಿಗೆ ಏನ್ ಮಾಡಿದ್ದಾರೆ ಅಂದ್ರೆ, ವಿಶೇಷವಾದ ಒಂದು ಧರ್ಮನ ಕೊಟ್ಟಿದ್ದಾರೆ. ಆ ಧರ್ಮನೇ ಏನಂದ್ರೆ ಭಗವಂತನಿಗೆ ಸೇವೆ ಮಾಡೋದು, ಈ ಆತ್ಮ ಪರಮಾತ್ಮನಿಗೆ ಸೇವೆ ಮಾಡೋದು. ಸೊ ಯಾಕಂದ್ರೆ ಕರ್ಮಕಾಂಡದಲ್ಲೇ ಈಗಿರೋ ಮಾಡರ್ನ್ ವರ್ಲ್ಡ್, ಆಧುನಿಕ ಒಂದು ಸಮುದಾಯ, ಒಂದು ಸಮಾಜ ಏನಾಗುತ್ತೆ ಅಂದ್ರೆ ಬರೀ ಅರ್ಥ ಕಾಮದಲ್ಲೇ ಇದ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನೀನು ನೋಡಿದ್ರೆ ಅರ್ಥ ಕಾಮ ಸಂಪಾದಿಸೋದು, ಚೆನ್ನಾಗಿ ಮಜಾ ಮಾಡೋದು, ಅನುಭವ ಪಡಿಸೋದು, ತಿರ್ಗಾ ಮತ್ತೆ ಏನಾಗೋದು, ಒಂದು ಸ್ಟೇಜ್ಗೆ ಬಂದ್ಬಿಡ್ತಾರೆ. ಅವ್ರ ಅದು ಎಲ್ಲ ಅನುಭವಿಸ್ಬಿಡ್ತಾರೆ, ಪ್ರತಿಯೊಂದು ಅನುಭವಿಸ್ಬಿಟ್ಟು ಕೊನೆಗೆ ಏನಾಗುತ್ತೆ ಅಂದ್ರೆ
ಸಂಪೂರ್ಣವಾಗಿ ಅನುಭವಿಸಕ್ ಆಗಲ್ಲ. ಭೌತಿಕ ಪ್ರಪಂಚದಲ್ಲಿ ಏನೋ ಒಂದು ಸಮಸ್ಯೆ ಬಂದ್ಬಿಡುತ್ತೆ, ಒಂದು ಕಾಯಿಲೆ ಬರ್ಬೋದು. ಈಗ ಕೆಲವ್ರು ಏನ್ ಅನ್ಕೊಂಡ್ರೆ ಪ್ರತಿದಿನ ಒಂದು ಒಳ್ಳೆ ಹೋಟ್ಲ ತಿನ್ಬೇಕಪ್ಪ ಅನ್ಕೊಂತಾರೆ. ಒಂದಿನ ಹೊಸೂರಲ್ಲಿ ಇರೋ ಎಲ್ಲ ಹೋಟ್ಲಲ್ಲಿ ನೋಡ್ಬಿಡ್ತಾರೆ ಒಂದು ವರ್ಷ, ಆಮೇಲೆ ಹತ್ತಿಬೆಳಿಗೆ ಹೋಗ್ತಾರೆ, ಆಮೇಲೆ ಬೆಂಗಳೂರಿಗೆ ಹೋಗ್ತಾರೆ, ಇನ್ನ ಸ್ವಲ್ಪ ಚೆನ್ನಾಗಿ ರುಚಿಯಾಗಿ ನೋಡೋಣ ಅಂತ ಬಾಂಬೆಗೆ ಹೋಗ್ತಾರೆ, ಇನ್ನ ಸ್ವಲ್ಪ ರುಚಿಯಾಗಿ ಫಾರಿನ್ಗೆ ಹೋಗ್ತಾರೆ. ಈ ತರ ಹೋಗ್ಕೊಂಡೇ ಇದ್ರೆ ಕೊನೆಗೆ ಏನಾಗುತ್ತೆ ಅಂದ್ರೆ ಬರೀ ತಿನ್ಕೊಂಡೇ ಇದ್ಬಿಟ್ರೆ ಮೈಯೆಲ್ಲ ಏನಾಗುತ್ತೆ, ಬರೀ ಇನ್ಫೆಕ್ಷನ್ ತುಂಬೋಗ್ಬಿಡುತ್ತೆ, ಕಾಯಿಲೆ. ಒಂದು ಒಬೆಸಿಟಿ ಬಂದ್ಬಿಡುತ್ತೆ, ಸ್ವಲ್ಪ ದಪ್ಪ ಆಗ್ಬಿಡ್ತೀರಿ, BP ಜಾಸ್ತಿ ಆಗ್ಬೋದು, ಒಬೆಸಿಟಿ ಜಾಸ್ತಿ ಆದರೆ ಡಯಾಬಿಟಿಸ್ ಬರ್ಬೋದು, ಆಮೇಲೆ ಕೊಲೆಸ್ಟ್ರಾಲ್ ಬರ್ಬೋದು. ಕೊಲೆಸ್ಟ್ರಾಲ್ ಬರೋಕ್ಕೆ ಚಾನ್ಸಸ್ ಇದೆ, ಯಾಕಂದ್ರೆ ಎಲ್ಲ ಕಡೆ ತಿಂತಿರಲ್ಲ. ಸೊ ಇದರಿಂದ ಏನಾಗುತ್ತೆ, ಕಾಮ ಜಾಸ್ತಿ ಆಗುತ್ತೆ. ಕಾಮ ಜಾಸ್ತಿ ಆಗೋದ್ರಿಂದ ನಾವು ಅನುಭವಿಸಕ್ಕೆ ಆಗದೆ ಇದ್ರೆ ಕ್ರೋಧ ಜಾಸ್ತಿ ಆಗುತ್ತೆ, ನಮ್ಗೆ ಸಿಟ್ಟು ಜಾಸ್ತಿ ಆಗುತ್ತೆ. ಆವಾಗ ಕಾಮ ಆದ್ಮೇಲೆ ಲೋಭ ಜಾಸ್ತಿ ಆಗುತ್ತೆ. ನಮ್ಮ ಹತ್ರ ಇನ್ನೂ ಅನುಭವಿಸ್ಬೇಕು. 1-2 ಜಾಮೂನ್ ತಿಂದ್ರೆ ಇನ್ನೂ 2 ಜಾಮೂನ್ ತಿನ್ನೋಣಪ್ಪ, ಇನ್ನೂ 2 ಜಾಮೂನ್ ತಿನ್ನೋಣ, ನಾಳೆ ಸ್ವಲ್ಪ ಇನ್ನೂ ತಿನ್ನೋಣ ಅಂತ ನಮ್ಗೆ ಇದು ಏನಾಗುತ್ತೆ, ಇನ್ನೂ ತಿನ್ನೋಣ ಅಂತ ಪ್ರವೃತ್ತಿ ಜಾಸ್ತಿ ಬಂದ್ಬಿಡುತ್ತೆ, ಇನ್ನೂ ಅನುಭವಿಸೋಣ. ಸೊ ಇದೆಲ್ಲ ಕರ್ಮಕಾಂಡದ ಒಂದು ವಿಷಯಗಳೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮನ್ನ ಈ ಬಂಧನದಲ್ಲಿ ಸಿಕ್ಕಾಕ್ಬಿಡ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಇಲ್ಲಿ ಈ ಬಂಧನದಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ನಾವೇನಾಗುತ್ತೆ, ಮುಂದೆ ನಾವು ಪ್ರಗತಿ ಮಾಡೋಕ್ಕಾಗಲ್ಲ. ಯಾವ್ದ್ರಲ್ಲಿ ಭಕ್ತಿ ಸೇವೆಯಲ್ಲಿ ಪ್ರಗತಿ ಮಾಡೋಕ್ಕಾಗಲ್ಲ. ಇದರಲ್ಲೇ ನಾವು ಏನು ಮಾಡ್ಕೊಂಡಿರಿ, ಕಾಲನ ನಾವು ಖರ್ಚು ಮಾಡ್ಕೊಂಡು ಇದ್ಬಿಡ್ತೀರಿ. ಬೇರೆದಕ್ಕೆ ಹೋಗೋದಕ್ಕೆ ನಮ್ಗೆ ಬಿಡೋದೇ ಇಲ್ಲ. ಅದು ನಾವು ಹೋಗಲ್ಲ, ಅದು ಬಿಡಲ್ಲ. ಯಾಕಂದ್ರೆ ಇನ್ನು ರುಚಿ. ಯಾಕಂದ್ರೆ ಮಕ್ಕಳಿಗೆ ಏನ್ ಬೇಕಂದ್ರೆ ವೆರೈಟಿ ಆಗಿ ಬೇಕು. ಯಾವುದೇ ಒಂದು ತಿನ್ನೋದಾಗ್ಲಿ ವೆರೈಟಿ, ಡ್ರೆಸ್ ಹಾಕೊಳ್ಳಿ, ಎಲ್ರಿಗೂ ಡ್ರೆಸ್ ಹಾಕೊಳ್ಳೋದ್ರಲ್ಲಿ ವೆರೈಟಿ. ನಾವು ಹಂಗೆ ಬಂದಿರೋದೆ, ನಾವೇನ್ ಸಾಚಾಗಲ್ಲ, ಎಲ್ಲ ಅದರಿಂದನೇ ಬಂದಿರೋದು. ಈಗೇನೋ ಆ ಭಗವಂತನ ಕರುಣೆಯಿಂದ, ಗುರು ಕರುಣೆಯಿಂದ, ವೈಷ್ಣವರ ಕರುಣೆಯಿಂದ ಅವರಿಂದ ನಾವು ಸ್ವಲ್ಪ ಏನೋ ಕಲ್ತ್ಕೊಂಡಿದ್ದೀರಿ, ಸಾಧನೆ ಮಾಡ್ತಾ ಇದ್ದೀರಿ. ನಾವು ಯಾರು ಭಕ್ತರಲ್ಲ, ಶುದ್ಧ ಭಕ್ತರು ಯಾರು ಅಲ್ಲ, ಪ್ರಯತ್ನ ಪಡ್ತಾ ಇದ್ದೀರಿ. ಅಟ್ಲೀಸ್ಟ್ ಇವಾಗಾದ್ರೂ ಸ್ವಲ್ಪ ಅದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ, ಆ ಟ್ರ್ಯಾಕ್ ಅಲ್ಲಿ ಬಂದಿದ್ದೀರಿ, ಆ ಇದರಲ್ಲಿ ಬಂದಿದ್ದೀರಿ. ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಭಗವಂತ ಗುರು ಕರುಣೆ, ವೈಷ್ಣವರ ಕರುಣೆಯಿಂದ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ಏನೋ ನಾವು ಸುಕೃತಿ ಮಾಡಿದ್ದೀರಿ, ಸ್ವಲ್ಪ ಪ್ರಸಾದ ತಗೊಂಡಿದ್ದೀರಿ, ಭಗವಂತನ ಪ್ರಸಾದ, ವೈಷ್ಣವರಿಗೆ ಸೇವೆ ಮಾಡಿದ್ದೀರಿ, ದೇವಸ್ಥಾನದಲ್ಲಿ ಸ್ವಲ್ಪ ಶುದ್ಧ ಮಾಡಿದ್ದೀರಿ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಭಗವಂತನಿಗೆ ಇದು ಪ್ರಸಾದ ಎಲ್ರಿಗೂ ಕೊಟ್ಟು ವಿತರಣೆ ಮಾಡಿದ್ದೀರಿ. ಇದೇ ಸ್ವಲ್ಪ ಶಾಸ್ತ್ರಗಳು ಓದಿದ್ದೀರಿ ಹಿಂದಿನ ಜನ್ಮದಲ್ಲಿ. ಅದು ಮಾಡೋದ್ರಿಂದ ನಮ್ಗೇನಾಗುತ್ತೆ, ಇವತ್ತು ಕೂತ್ಕೊಂಡು ಇದ್ರ ಬಗ್ಗೆ ಕೇಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಭಗವಂತ. ಸೊ ಈ ಥರ ಕರ್ಮಕಾಂಡದಲ್ಲಿ ಯಾವಾಗಲೂ ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಇದು ಮಾಡೋದ್ರಿಂದ ನಮ್ಗೇನಾಗುತ್ತೆ, ಪ್ರಗತಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ, ನೀನು ಹೆಜ್ಜೆ ಹೆಜ್ಜೆಗೂ ಸ್ವಲ್ಪ ಮುಂದೆ ಬರ್ತಾ ಇರಬೇಕು. ನೀನು ಅರ್ಥ ಕಾಮ ಮಾಡು, ನೀನು ಸಂಪಾದಿಸು, ನೀನು ಫ್ಯಾಮಿಲಿ ಮೇಂಟೈನ್ ಮಾಡು, ಏನಾದರೂ ಮಾಡು, ಸ್ವಲ್ಪ ಧರ್ಮನೂ ಇಟ್ಕೋ. ಅದರಲ್ಲಿ ಈಗ ಎಲ್ಲ ಸಂಪಾದಿಸ್ಕೊಂಡು ಎಲ್ಲ ನನಗೆ ನನ್ನ ಫ್ಯಾಮಿಲಿಗೆ ಅಂತ ಇದು ಮಾಡ್ಕೋಬಾರ್ದು. ಸ್ವಲ್ಪ ಆದರೂ ದಾನ ಮಾಡಬೇಕು. ನಮ್ಗೆ ಪ್ರಸಾದ ಭಗವಂತನ ನೈವೇದ್ಯ ಮಾಡಿ, ಸ್ವಲ್ಪ ಯಾರಾದರೂ ಬರ್ತಾರೆ ಭಿಕ್ಷುಕರು ಸ್ವಲ್ಪ ಪ್ರಸಾದ ತಗೊಳ್ಳಿ ಅಂತ. ಇನ್ನು ಕೆಲವು ದೇವಸ್ಥಾನಗಳಿದೆ, ದೇವಸ್ಥಾನ ಸ್ವಲ್ಪ ದುಡ್ಡು ಕೊಟ್ಟು ಭಗವಂತನ, ಯಾಕಂದ್ರೆ ಸಾವಿರಾರು ಜನ ಬರೋ ಜಾಗ ಅದು. ಸೊ ಅದು ಲೋಕ ಕಲ್ಯಾಣಕ್ಕೋಸ್ಕರ ದೇವಸ್ಥಾನಗಳು ಕಟ್ಟಿರೋದು. ಅದಕ್ಕೆ ಆ ದೇವಸ್ಥಾನಕ್ಕೆ ನಮ್ಮಂತವ್ರು ಒಂದು 10 ಜನ ಬಂದ್ರೇನೆ ಆ ದೇವಸ್ಥಾನ ಬಂದು ನಮ್ಗೆ ನಿರ್ಮಾಣ ಮಾಡೋಕ್ಕಾಗೋದು, ದೇವಸ್ಥಾನ ಡೆವಲಪ್ ಮಾಡೋಕ್ಕಾಗೋದು. ಅದಕ್ಕೆಲ್ಲ ನಾವು ಸ್ವಲ್ಪ ಯಜ್ಞ, ತಪಸ್ಯ, ದಾನ ಇದೆಲ್ಲ ಮಾಡ್ಬೇಕಾಗ್ತದೆ. ದಾನ, ಯಜ್ಞ, ತಪಸ್ಸು. ಯಾಕಂದ್ರೆ ಬ್ರಹ್ಮ ಸೃಷ್ಟಿ ಮಾಡುವಾಗೆ ಇದನ್ನು ಸೃಷ್ಟಿ ಮಾಡೋದಂತೆ. ಇದು ಯಾರು ಈ ಯಜ್ಞನೂ ಈ ಸೃಷ್ಟಿಕರ್ತ ಅವನು ಬ್ರಹ್ಮ, ಎರಡನೇ ಸೃಷ್ಟಿಕರ್ತ. ಜನನ ಸೃಷ್ಟಿ ಮಾಡುವಾಗ ಜೊತೆಗೆ ಯಜ್ಞನೂ ತಪಸ್ಯನೂ ಸೃಷ್ಟಿ ಮಾಡೋದಂತೆ. ಅವರು ಪ್ರಜಾಪತಿ ಬ್ರಹ್ಮನ ಪ್ರಜಾಪತಿ ಅಂತ ಕೂಡ ಹೇಳ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಈ ಭಗವಂತ ಏನ್ ಮಾಡ್ತಾರೆ, ಕೃಷ್ಣ ದೇವತೆಗಳಿಗೆಲ್ಲ ಒಂದೊಂದು ಇದು ಕೊಟ್ಟಿರ್ತಾರೆ, ಒಂದೊಂದು ಶಾಖ, ಒಂದೊಂದು ಡಿಪಾರ್ಟ್ಮೆಂಟ್. ಮಳೆಗೆ ಒಬ್ರು, ಆಮೇಲೆ ದುಡ್ಡಿಗೆ ಲಕ್ಷ್ಮೀ ದೇವಿ, ಮಳೆಗೆ ಇಂದ್ರನು, ಆಮೇಲೆ ಇದು ಕಾಯಿಲೆಗಳೆಲ್ಲ ಹೋಗ್ಸೋದಕ್ಕೆ ಸೂರ್ಯದೇವರು, ಆಮೇಲೆ ಈ ತರಕಾರಿಗಳಿಗೆ, ಫ್ರೂಟ್ಸ್ಗೆಲ್ಲ ಒಂದು ರುಚಿ ಕೊಡ್ಬೇಕಾದ್ರೆ ಚಂದ್ರ ಇಲ್ಲಂದ್ರೆ ಇದೆಲ್ಲ ರುಚಿ ಬರೋಲ್ಲ ನಮ್ಗೆ. ಸೊ ಈ ತರ ಒಬ್ಬೊಬ್ಬರಿಗೂ ಒಂದೊಂದು ಕೊಟ್ಟಿದ್ದಾರೆ. ಇವಾಗ ಮುರುಘಾ ಬಂದು ಇದಕ್ಕೆ ಈ ಏನಂದ್ರೆ ಈ ಆರ್ಮಿ ಇದೆಯಲ್ಲ, ದೇವತೆಗಳ ಆರ್ಮಿ ಇದೆ, ಸೈನಿಕ, ಅದಕ್ಕೆ ಅವ್ರ ಅಧಿಪತಿ ಅವರು, ಅದನ್ನೆಲ್ಲ ಅವರೇ ನೋಡ್ಕೊಂಡು. ಆಮೇಲೆ ಕುಬೇರ ಬಂದು ಕೋಶಾಧಿಕಾರಿ, ದುಡ್ಡಿಗೆ ಮತ್ತೆ ಇದಕ್ಕೆ ಅವರು ಟ್ರೆಸರಿ ತರ ಅವರು. ಈಗ ಅಸೋಸಿಯೇಷನ್ ಸೆಕ್ರೆಟರಿ ಟ್ರೆಸರಿ ಇರ್ತಾರಲ್ಲ ಆ ತರ ಅವರು. ಆ ದುಡ್ಡೆಲ್ಲ ಅವರೇ ನೋಡ್ಕೊಳ್ಳೋದು. ದೇವತೆಗಳಿಗೆ ಏನಾದ್ರು ದುಡ್ಡು ಬೇಕಾದ್ರೆ ಅವರೇ ಕೊಡೋದು. ಗೋವಿಂದನಿಗೆ ಅವರೇ ಕೊಟ್ಟಿರೋದು. ಗೋವಿಂದನ ಕೊಟ್ಟಿರೋದನ್ನ ಏನೋ ಹೇಳ್ತಾರೆ, ಕಲಿಯುಗದಲ್ಲಿ ಗೋವಿಂದ ಬಂದು ಬಡ್ಡಿ ಕೊಡ್ತಾವ್ರೆ ಅಂತ ಹೇಳ್ತಾರೆ. ಆ ಉಂಡಿಗೆ ಹಾಕೋದೆಲ್ಲ ಕುಬೇರನ್ಗೆ ಹೋಗುತ್ತಂತೆ. ಆ ತರ ಒಂದು ಮನುಷ್ಯ ಪ್ರಜೆಗಳಿಗೆ ಒಂದು ನಂಬಿಕೆ ಮಾಡಿರೋದು. ಹೌದು, ಈ ತರ ಈಗ ಇದು ಒಂದು ದೊಡ್ಡ ಸೆಟಪ್ ಇದು. ಈಗ ಹೆಂಗೆ ಇಂಡಿಯನ್ ಗವರ್ಮೆಂಟ್ ಈ ತರ ಸೆಟಪ್, ಎಲೆಕ್ಷನ್ ಆಗಿ ಪ್ರೈಮ್ ಮಿನಿಸ್ಟರ್ನ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಹೆಂಗೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ನೋಡ್ಕೊಂಡು ಪ್ರಜೆಗಳಿಗೆ ಯಾವ ತರ ಸೇವೆ ಮಾಡ್ತಾ ಇದಾರೋ ಅದೇ ತರಾನೇ ಆಲ್ರೆಡಿ ಅಲ್ಲಿದೆ. ಭಗವಂತ ಎಲ್ಲ ಸೆಟಪ್ ಮಾಡಿದ್ದಾರೆ, ಅದನ್ನ ನೋಡ್ಕೊಂಡು ಎಲ್ಲ ಮಾಡ್ತಾ ಇರೋದು.
ಇದೇನು ಹೊಸದಾಗಿ ಇವ್ರು ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಇದೆಲ್ಲ ಮನು ಸಂಹಿತಲ್ಲಿ ಇದೆ. ಹಾ. ಮನು ಸಂಹಿತ ಅಂತ ಒಂದು ಗ್ರಂಥ ಇದೆ, ಅದು ಮನು ಬರ್ತಿರೋದು. ಮನು ಯಾರು ಅಂದ್ರೆ ಮೊದಲನೇ ಮನುಷ್ಯ, ಅದಕ್ಕೆ ಅವ್ರಿಗೆ ಮನುಷ್ಯ ಅಂತ ನಮ್ಗೆ ಯಾಕೆ ಬಂದಿರೋದು ಹೆಸರು, ಮನುವಿಂದ ಬಂದಿರೋದು. ಯಾಕಂದ್ರೆ ಬ್ರಹ್ಮ ಫಸ್ಟ್ ಸೃಷ್ಟಿ ಮಾಡುವಾಗ ಮನು ಅಂತ ಇದನ್ನ ಸೃಷ್ಟಿ ಮಾಡ್ತಾರೆ. ಮನು ಮನು ಅಂತ ಅವರಿಂದಾನೇ ಮನುಷ್ಯ ಅಂತ ಹೆಸರು ಬಂದಿರೋದು. ಆ ಮನು ಅಂತ ಸೃಷ್ಟಿ ಮಾಡುವಾಗನೇ ನಮ್ಗೆಲ್ರಿಗೂ ಮನುಷ್ಯ ಅಂತ ಸೃಷ್ಟಿ ಮಾಡಿದ್ರು. ಆ ಮನು ಸಂಹಿತಲ್ಲಿ ಯಾವ ಗ್ರಂಥದಲ್ಲಿ ಏನೇನ್ ಮಾಡ್ಬೇಕು ಅಂತೆಲ್ಲ ಬರೆದಿದೆ. ಆ ಮನು ಸಂಹಿತ ಅಂತ ಒಂದಿದೆ. ಅದು ಹೆಂಗೆ ಅಂದ್ರೆ, ಈಗ ನಮ್ಮ ಇಂಡಿಯಾನಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಅಸೆಂಬ್ಲಿಗೆ, ಈ ಪಾರ್ಲಿಮೆಂಟ್ಗೆ ಇಷ್ಟು ಜನ ಇರಬೇಕು, ಇದಕ್ಕೆ ಇಷ್ಟು ಡಿಪಾರ್ಟ್ಮೆಂಟ್ ಇರಬೇಕು, ಇಷ್ಟು ಮಂತ್ರಿಗಳು ಇರಬೇಕು ಅಂತ ಒಂದು ನಿಯಮ ಇರುತ್ತೆ, ರೂಲ್ ಇರುತ್ತೆ. ಅದೇ ತರನೇ ಭಗವಂತ ಬ್ರಹ್ಮನ ಸೃಷ್ಟಿ ಮಾಡ್ತಾರೆ. ಬ್ರಹ್ಮ ಬಂದು ಜನಸಂಖ್ಯೆನ ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡುವಾಗ ಮನುನು ಸೃಷ್ಟಿ ಮಾಡ್ತಾರೆ. ಆ ಮನು ಸಂಹಿತನಲ್ಲಿ ಎಲ್ಲ ಬರೆದಿದೆ, ಯಾವ ತರ ನೋಡ್ಕೋಬೇಕು ಈ ಒಂದು ಬ್ರಹ್ಮಾಂಡವನ್ನ, ಮಳೆ ಯಾವ ತರ ಬರಬೇಕು, ಗಾಳಿ ಯಾವ ತರ ಬರಬೇಕು. ಅದಕ್ಕೆ ದೇವತೆಗಳೆಲ್ಲ ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಭಗವಂತನಿಗೆ ಸೇವೆ ಮಾಡ್ತಾರೆ. ಭಗವಂತನ ಸೇವೆ ಮಾಡಿ ಅವರು ಒಂದೊಂದು ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊಂತಾರೆ. ಒಂದೊಂದು ಶಾಖನ ಅವ್ರು ನೋಡ್ಕೊಂಡು ಈ ಒಂದು ಯೂನಿವರ್ಸ್, ಈ ಬ್ರಹ್ಮಾಂಡನ ಅವರು ಮೈಂಟೈನ್ ಮಾಡ್ಕೊಂಡು ನಿಯಂತ್ರಣ ಮಾಡ್ಕೊಂಡು ಬರ್ತಾರೆ. ಈ ತರ ಒಂದು ಸೆಟಪ್ ಮಾಡಿದ್ದಾರೆ ಭಗವಂತ. ಈ ಸೆಟಪ್ ನೋಡ್ಕೊಂಡೆ ಜನ ಇವಾಗ ಇಲ್ಲಿ ಮಾಡ್ತಾ ಇರೋದು. ಈ ಭೌತಿಕ ಪ್ರಪಂಚದಲ್ಲಿ ಎಲೆಕ್ಷನ್ ಅದು ಇದು ಮಾಡ್ಕೊಂಡು ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, MLA, MP ಇದೆಲ್ಲ ಈಗ ಅದನ್ನ ನೋಡೇ ಮಾಡ್ಕೊಂಡಿರೋದು. ಎಲ್ಲ ಅದನ್ನ ಶಾಸ್ತ್ರಗಳು ನೋಡೇ ಅವ್ರು ಮಾಡ್ಕೊಂಡಿರೋದು. ಅದೇ ಕಾನ್ಸ್ಟಿಟ್ಯೂಷನ್ ಬರೆದಿರೋದು ಅದೇ ತರನೇ. ಸೊ ಈ ತರ ಕರ್ಮಕಾಂಡದಲ್ಲೇ ನಾವು ಯಾವಾಗ್ಲೂ ಮುಳುಗೋಗ್ಬಿಟ್ರೆ ಮತ್ತೆ ನೆಕ್ಸ್ಟ್ ನಾವು ಭಕ್ತಿ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶನೇ ಇರಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅರ್ಜುನ, ನೀನು ಈ 3 ಗುಣಗಳಿಂದ ಅತೀತವಾಗಿ ನೀನು ಹೋಗ್ಬೇಕು. ಅತೀತವಾಗಿ ನೀನು ಏನು ಇದು ಶುದ್ಧ ಸತ್ವ ಗುಣಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಈ 3 ಗುಣಗಳು ಭೌತಿಕ ಪ್ರಪಂಚದ. ತಮೋ ಗುಣದಿಂದ ನಾವು ರಜೋಗುಣಕ್ಕೆ ಹೋಗ್ಬೇಕು, ರಜೋಗುಣದಿಂದ ನಾವು ಸತ್ವಗುಣ ಹೋಗ್ಬೇಕು. ಈ 3 ಗುಣಗಳು ಏನು ಅಂತ 14ನೇ ಅಧ್ಯಾಯದಲ್ಲಿ ಭಗವಂತ ಸಂಪೂರ್ಣವಾದ ಉಲ್ಲೇಖನೆ ಕೊಟ್ಟಿದ್ದಾರೆ. 14ನೇ ಅಧ್ಯಾಯದಲ್ಲಿ ಸತ್ವಗುಣ ಅಂದ್ರೆ ಏನು, ರಜೋಗುಣ ಅಂದ್ರೆ ಏನು, ತಮೋಗುಣ ಅಂದ್ರೆ ಏನು. ಸತ್ವಗುಣ ಅಂದ್ರೆ ಏನು ಅಂದ್ರೆ, ಸತ್ವಗುಣದಲ್ಲೂ ಆಹಾರದಲ್ಲಿ ನಿಮಗೆ ಖಾರ ಕಡಿಮೆ ಇರುತ್ತೆ, ಹುಳಿ ಕಡಿಮೆ ಇರುತ್ತೆ, ಮತ್ತೆ ಉಪ್ಪು ಕಡಿಮೆ ಇರುತ್ತೆ. ಯಾಕಂದ್ರೆ ಈ ಒಂದು ವಿಷಯಗಳೆಲ್ಲ ಎಷ್ಟು ಹೆಚ್ಚಾಗಿ ನಾವು ತಿಂತಿರೋ ಅವಾಗ ನಮಗೇನಾಗುತ್ತೆ ಅಂದ್ರೆ ಭಕ್ತಿ ಸೇವೆನ ನಮ್ಮನ್ನ ಕಡಿಮೆ ಮಾಡುತ್ತೆ, ಅದು ಸ್ಟಾಪ್ ಮಾಡುತ್ತೆ ಭಕ್ತಿ. ಅದಕ್ಕೆ ಇದರಲ್ಲಿ ಈ ಭಕ್ತರು ಏನ್ ಮಾಡ್ತಾರೆ, ಈಗ ನಮ್ಮ ಇದರಲ್ಲಿ ನೀವು ನೋಡಿದ್ರೆ ಪ್ರಸಾದದಲ್ಲಿ ಉಪ್ಪು ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ರುಚಿ ನೋಡಲ್ಲ ಒಂದು. ಎರಡನೇದು ಉಪ್ಪು ಖಾರ ಯಾವಾಗ್ಲೂ ಕಡಿಮೆ ಇದ್ದೇ ಇರುತ್ತೆ. ಒಂದ್ಸಲ ಒಬ್ಬನ ಶೆಟ್ರನ್ನ ನಾನೇನ್ ಮಾಡಿದೆ, ತಿರುಪತಿ ಇಸ್ಕಾನ್ ದೇವಸ್ಥಾನಕ್ಕೆ ಕಳಿಸ್ದೆ. ಅವರೆಲ್ಲ ತಿರುಪತಿಗೆ ಹೋಗ್ತೀನಿ ಅಂದ್ರೆ ನಂಗೆ ತುಂಬಾ ಪರಿಚಯ ಆದವರು. ಅವ್ರೇನ್ ಮಾಡಿದ್ರು, ಈ ತರ ಹೋಗ್ತಾ ಇದ್ರಿ ತೀರ್ಮಾನಕ್ಕೆ, ಸರಿ ನಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಿ ಅಂತ ನಾನು ಹೇಳಿದೆ. ಸರಿ, ಅಲ್ಲೇ ನಿಮಗೆ ರೆಸ್ಟೋರೆಂಟ್ ಇದೆ, ಗೋವಿಂದ ರೆಸ್ಟೋರೆಂಟ್ ಇತ್ತು ಅವಾಗ, ಇವಾಗಿಲ್ಲ, ಇವಾಗ ಕ್ಲೋಸ್ ಮಾಡ್ಬಿಟ್ರು. ಅಲ್ಲಿ ಇರುವಾಗ ಗೋವಿಂದ ರೆಸ್ಟೋರೆಂಟ್ ಇರುವಾಗ ನೀವು ಅಲ್ಲೇ ತಗೋಬಹುದು ಅಂತ ಹೇಳಿ ಅವ್ರನ್ನ ಕರ್ಕೊಂಡು, ಅವರೆಲ್ಲ ಇವ್ರು ಏನ್ ಮಾಡಿದ್ರು, ಅವ್ರು ಸ್ವಲ್ಪ ಭಕ್ತಿ ಇದೆ ಅವ್ರಿಗೆ. ಯಾರಂದ್ರೆ ಇಲ್ಲಿ ಡಾಕ್ಟರ್ ಇದಾರಲ್ಲ, ಅವ್ರ ರಿಲೇಷನ್ಸ್, ಅವ್ರ ರಿಲೇಷನ್, ಅವ್ರ ಹೆಂಡತಿ ಅವ್ರಿಗೇನೋ ರಿಲೇಷನ್, ಅವ್ರನ್ನ ಅಲ್ಲಿ ಕಳಿಸಿದೆ ನಾನು. ಕಳಿಸುವಾಗ ಅವ್ರೇನ್ ಮಾಡಿದ್ರು, ಎಲ್ಲ ಇದು ಅವ್ರ ಇದು ಶೆಟ್ರ್ ಗೊತ್ತಲ್ಲ, ಸ್ವಲ್ಪ ರುಚಿ ಚೆನ್ನಾಗಿರ್ಬೇಕು ಅವ್ರಿಗೆ, ಎಲ್ರಿಗೂ ಚೆನ್ನಾಗಿರ್ಬೇಕು, ಅವ್ರು ಸ್ವಲ್ಪ ರುಚಿ ಜಾಸ್ತಿ. ಹೌದು, ಕರ್ಕೊಂಡು ಹೋದ್ರು ಗೋವಿಂದ ರೆಸ್ಟೋರೆಂಟ್ಗೆ. ಏನೇನೋ ವೆರೈಟಿ ತಗೊಂಡು ತಿನ್ನೋಡಿದ್ರು, ಯಾವ್ದ್ರಲ್ಲಿ ರುಚಿನೇ ಬಂದಿಲ್ಲ ಅಂತ ಅವ್ರಿಗೆ. ಯಾಕಂದ್ರೆ ಖಾರ ಇಲ್ಲ, ಅವ್ರು ಖಾರ ತಿನ್ನೋರಂತ ಎಲ್ರು. ಆಮೇಲೆ ಏನ್ ಪ್ರಭು మీరు ఇట్లా దీన్ని కంపిస్తే నేనేమో అడ్జస్ట్ చేసుకుని వాళ్ళకి యావది వాళ్ళకి సెట్ కాలే అంటే యావదినೂ ಕಾರಮೂ లేదు, ಉಪ್ಪು లేదు, ಚಾನಾ ತಕ್ಕವ ಅಂತ ಅವ್ರು ಹೇಳಿದ್ರು. ಆ ತರ ಯಾಕೆ ಖಾರ, ಉಪ್ಪು, ಹುಳಿ ಇದೆಲ್ಲ ಯಾಕೆ ತುಂಬಾ ಕಡಿಮೆ ತಿಂತೀರಂದ್ರೆ, ಅದೇನ್ ಮಾಡುತ್ತಂದ್ರೆ ನಮ್ಮ ಕಾಮ, ಕ್ರೋಧ, ಲೋಭನ ಜಾಸ್ತಿ ಮಾಡ್ತಾ ಏನಾಗುತ್ತೆ, ನಮ್ಗೆ ಭಕ್ತಿ ಸೇವೆ ಮಾಡೋದನ್ನ ಇವತ್ತು ಮಾಡ್ಬೇಡ, ನಾಳೆ ಮಾಡು ಅಂತ ನಮ್ಮನ್ನ ತಡೆ ಮಾಡುತ್ತೆ. ಅದಕ್ಕೆ ಸತ್ವಗುಣದಿರೋ ಆಹಾರ, ಆಮೇಲೆ ಸತ್ವಗುಣದಿರೋ ಮನುಷ್ಯ ಹತ್ರನೇ ನಾವು ಸಾಂಗತ್ಯ ಮಾಡ್ಬೇಕು. ಸಾಂಗತ್ಯನ ಅವ್ರ ಜೊತೆನೆ ಮಾಡೋದ್ರಿಂದ ಏನಾಗುತ್ತೆ, ಅವ್ರ ಹತ್ರ ಏನು ಸತ್ಗುಣಗಳು ಇದೆಯೋ ಆ ಸದ್ಗುಣ ನಮಗೆ ಬರುತ್ತೆ. ಸೊ ಇದು ಮಾಡ್ಬೇಕು. ಆಮೇಲೆ ಮಾತಾಡೋದು ನಾವು ಸತ್ವಗುಣದಲ್ಲೇ ಮಾತಾಡ್ಬೇಕು. ಯಾಕಂದ್ರೆ ಸತ್ವಗುಣದಲ್ಲಿ ಮಾತಾಡ್ಬೇಕಂದ್ರೆ ಸ್ವಲ್ಪ ಜಪ ಮಾಡ್ಬೇಕು. ಆ ಜಪ ಮಾಡೋದ್ರಿಂದ ನಮ್ಗೇನ್ ಮಾಡುತ್ತಂದ್ರೆ, ನಮ್ಮಲ್ಲಿರೋ ಅಹಂಕಾರದ ಇರೋ ಆ ಗುಣಗಳು, ಪ್ರವೃತ್ತಿ, ಆ ಮಾತುಗಳು ಎಲ್ಲ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಒಳಗಡೆ ಶುದ್ಧನಾಮ ಹೋಗ್ತಾ ಇದೆಯಲ್ಲ, ಆ ಶುದ್ಧನಾಮ ಒಳಗಡೆ ಹೋಗೋದ್ರಿಂದ ಏನಾಗುತ್ತೆ, ಇದೆಲ್ಲ ಸ್ವಲ್ಪ ನಮ್ಮನ್ನ ಕಡಿಮೆ ಮಾಡ್ತಾ ಇದೆ. ರಜೋಗುಣ ಅಂತ ಏನಂದ್ರೆ ಸ್ವಲ್ಪ ಖಾರವಾಗಿರೋದು, ಆಮೇಲೆ ಏನೇ ಒಂದು ವಸ್ತು ನೋಡಿದ್ರೆ ಅದ್ರ ಮೇಲೆ ಒಂದು ಅವ್ರಿಗೆ ಆಕರ್ಷಣೆ ಬಂದ್ಬಿಡುತ್ತೆ, ಇದೆಲ್ಲ ರಜೋಗುಣ. ಯಾಕೆ ಇದು ಏನ್ ಕಾರಣ ಅಂದ್ರೆ, ರಜೋಗುಣದ ಒಂದು ವ್ಯಕ್ತಿಗಳ ಜೊತೆ ನಾವು ಸಾಂಗತ್ಯ ಮಾಡೋದ್ರಿಂದ, ಆಮೇಲೆ ರಜೋಗುಣ ಇರೋ ಪದಾರ್ಥಗಳು ನಾವು ತಿನ್ನೋದ್ರಿಂದ, ಏನಂದ್ರೆ ಕೋಪ, ಇದು ಖಾರ ಜಾಸ್ತಿ ಇರೋದು ತಿನ್ನೋದು, ಅದಾದ್ಮೇಲೆ ಉಪ್ಪು ಮತ್ತೆ ಹುಳಿ ಹೆಚ್ಚಿಗೆ ತಿನ್ನೋದು,
ಆಮೇಲೆ ಈ ಇದು ಸ್ಪೈಸಿ ಐಟಮ್ಸ್, ಮಸಾಲ ಐಟಮ್ಸು ಹಾಕ್ಕೋಬೇಕು, ಬೇಡ ಅಂತಲ್ಲ, ಹೆಚ್ಚಿಗೆ ಹಾಕ್ಕೊಳ್ಳೋದು, ಹೆಚ್ಚಿಗೆ ಹಾಕೊಂಡು ತಿನ್ನೋದು. ಮುಂದೆ ನಾನು ಬೇಲ್ಪುರಿ ಇದೆಲ್ಲ ತಿಂತಾ ಇದ್ದೆ, ಅವಾಗ ಜಾಸ್ತಿ ಹಾಕಿ ಈರುಳ್ಳಿ ಅಂತ. ಅವಾಗ ಕೃಷ್ಣ ಕಾನ್ಶಿಯಸ್ ಇರೋ ಮುಂದೆ ಎಲ್ರಿಗೂ ಇರುತ್ತೆ ಇದು ಪ್ರವೃತ್ತಿ. ಆಮೇಲೆ ದೋಸೆ ತಿಂದ್ರೆ ದೋಸೆನೇ ಇಟ್ಕಾನ್ಬಾರ್ದು, ಅಲ್ಲಿ ಬರೀ ಈರುಳ್ಳಿನೇ ಇರಬೇಕು ಆತರ. ಆಮೇಲೆ ಯಾಕೆ ಈರುಳ್ಳಿ ಬೆಲೆಯಲ್ಲಿ ತಿನ್ಬಾರ್ದು ಅಂದ್ರೆ ಶಾಸ್ತ್ರದಲ್ಲಿ ಏನು ಹೇಳಿಲ್ಲ. ರಜೋಗುಣ ತಮೋಗುಣ ಅದ್ರಲ್ಲಿ ಜಾಸ್ತಿ ಇರೋದ್ರಿಂದ ತಿನ್ಬೇಡಿ ಅಂತ ಹೇಳ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅದನ್ನ ದೊಡ್ಡ ಸಮಸ್ಯೆ ಮಾಡ್ಕೊಂಡ್ಬಿಡ್ತಾರೆ ಜನ. ಯಾಕೆ ತಿನ್ಬಾರ್ದು ಆಕ್ಚುಲಿ ಅದಿಲ್ದಿರಾನೇ ತಿನ್ಬೋದು. ಅದಿಲ್ದಿರ ನೀವು ತಿನ್ಬಿಟ್ಟು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಿಮ್ಗೇನು ಗೊತ್ತಾಗಲ್ಲ. ನಾವ್ ಎಷ್ಟೋ ಜನಕ್ಕೆ ಪ್ರಸಾದ ಇದು ರೆಸ್ಟೋರೆಂಟ್ ಅಲ್ಲಿ ಬಂದು ಕೇಳ್ತೀರಿ, ನಾವು ತಿರುಪತಿ ಇದರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ ಅಂತ ಹೇಳ್ತಾರೆ. ಏನು ಅಂತ ಒಂದು ಹೆಚ್ಚಿಗೆ ಅದಕ್ಕೆ ಏನ್ ಮಾಡ್ತೀವಿ ನಾವು, ಕೋಸು ಕ್ಯಾಬೇಜ್ ಅದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು, ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ, ಅದು ಹಾಕೋ ಎಲ್ಲ ಹಾಕ್ತಾರೋ ಅಲ್ಲಿ ಎಲ್ಲದಕ್ಕೂ ಹಾಕೋದಲ್ಲ, ಅದು ಹಾಕೋ ಜಾಗದಲ್ಲಿ ಇದು ಸ್ವಲ್ಪ ಹಾಕ್ಬಿಟ್ರೆ ನಮ್ಗೆ ಸ್ವಲ್ಪ ಖಾರ ಇದು ಜಾಸ್ತಿ ಬರುತ್ತೆ. ಅಲ್ಲ, ಒಂದು 6 ತಿಂಗಳು ನೀವು ತಿನ್ಬಿಟ್ರೆ ಇವಾಗ ಬೇರೆದೇನು ತಿನ್ನಕ್ಕಾಗಲ್ಲ. ಅದು ತಿಂದ್ರೆ ನಮ್ಗೆ ಒಂಥರ ನಮ್ ಬಾಡಿ ಒಪ್ಪಲ್ಲ, ಅವಾಗ ಬೇರೆ ತರ ರಿಯಾಕ್ಷನ್ ಇರುತ್ತೆ. ಆತರ ರಜೋಗುಣದಲ್ಲಿರೋ ವ್ಯಕ್ತಿಗಳ ಜೊತೆ ನಾವು ಸಾಂಗತ್ಯ ಮಾಡಬಾರ್ದು. ಆಮೇಲೆ ಖಾರ ಜಾಸ್ತಿ ಇರೋದು, ಉಪ್ಪು ಕಡಿಮೆ ಇರೋದು, ಉಪ್ಪು ಜಾಸ್ತಿ ಇರೋದು ಇದೆಲ್ಲ ನಾವು ಸ್ವಲ್ಪ ಇದು, ಆಮೇಲೆ ಸ್ಪೈಸಿ ಆಗಿರೋದು, ಮಸಾಲ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ತಿನ್ಬಾರ್ದು ಅಂತ ಹೇಳಿ ಎಲ್ಲ ಹಾಕೋಬಹುದು, ಸ್ವಲ್ಪ ಹಾಕೋದು, ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಾವು ತಿನ್ಕೋಬಹುದು. ಇನ್ನೊಂದು ಆರೋಗ್ಯಕ್ಕೂ ಒಳ್ಳೇದೇ, ಉಪ್ಪು, ಎಣ್ಣೆ, ಖಾರ ಮತ್ತು ಸಕ್ಕರೆ, ಈ ಮೈದಾ ಇದೆಲ್ಲ ಪದಾರ್ಥಗಳು ಸ್ವಲ್ಪ ಕಡಿಮೆ ಮಾಡೋದು. ಈಗ ತಿಂದಿರೇನೆ ಇರೋಕ್ಕಾಗಲ್ಲ, ಆದಷ್ಟು ನಾವು ಕಡಿಮೆ ಮಾಡ್ಕೊಂಡ್ಬಿಡ್ಬೇಕು. ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಅಂದ್ರೆ ಬೆಲ್ಲದಲ್ಲಿ ಸಕ್ಕರೆ ಇದೆ ಅಲ್ಲ, ಬೆಲ್ಲದಲ್ಲಿ ಕೆಲವು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಬೆಲ್ಲದಲ್ಲಿ ಶುಗರ್ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಸಕ್ಕರೆಗೆ ಬೆಲ್ಲಗೆ ಏನ್ ಡಿಫ್ರೆನ್ಸ್ ಅಂದ್ರೆ ಇದು ನಾಟಿ ಬೆಲ್ಲದಲ್ಲಿ ನಿಮ್ಗೆ ಕೆಮಿಕಲ್ ಇರಲ್ಲ. ನಾಟಿ ಬೆಲ್ಲದಲ್ಲಿ ಕೆಮಿಕಲ್ ಇರಲ್ಲ. ಬೆಲ್ಲದಲ್ಲಿ ಏನಾಗ್ತಾರೆ ಅಂದ್ರೆ ಆ ಕಲರ್ ಬರೋದಕ್ಕೆ ಹೈಡ್ರೋಸ್ ಅಂತ ಒಂದಿದೆ, ಒಂದು ಕೆಮಿಕಲ್. ಹೈಡ್ರೋಸ್ ಕೆಮಿಕಲ್ ಆದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಕೆಂಪು ಬಂದ್ಬಿಡುತ್ತೆ. ಅದಕ್ಕೆ ನಿಮ್ಗೆ ನಾಟಿ ಬೆಲ್ಲಕ್ಕೂ ಈ ಬೆಲ್ಲಕ್ಕೂ, ನಾಟಿ ಬೆಲ್ಲ ನೋಡಿದ್ರೆ ಡಲ್ ಆಗಿರುತ್ತೆ, ಕಲರ್ ತುಂಬಾ ಡಲ್ ಆಗಿರುತ್ತೆ. ಇದು ನೋಡಿದ್ರೆ ಪಳ 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 ಅಂತ ಇರ್ತದೆ, ಯಾಕಂದ್ರೆ ಅದಕ್ಕೆ ಹೈಡ್ರೋಸ್ ಹಾಕಿರ್ತಾರೆ, ಅಷ್ಟೇ ಡಿಫ್ರೆನ್ಸ್. ಬಟ್ ಬೆಲ್ಲದಲ್ಲಿ ಇದೆ, ಬೆಲ್ಲದಲ್ಲಿ ಶುಗರ್ ಇರುತ್ತೆ, ಯಾಕಂದ್ರೆ ಶುಗರ್ ಕ್ಯಾನಿಂದನೇ ಬಂದಿರೋದು ಎಲ್ಲಾನು, ಕಬ್ಬಿಂದನೇ ಇದೆಲ್ಲ ಬಂದಿರೋದು, ಅದಕ್ಕೋಸ್ಕರ ಸಕ್ಕರೆ ಇದ್ದೇ ಇರುತ್ತೆ. ಆದ್ರೆ ಸಕ್ಕರೆಗಿಂತ ಸ್ವಲ್ಪ ಬೆಟರ್ ಅಷ್ಟೇ, ಯಾಕಂದ್ರೆ ಬೆಲ್ಲದಲ್ಲಿ ಸ್ವಲ್ಪ ಐರನ್ ಥಿಂಗ್ ಇದೆ. ಐರನ್ ಥಿಂಗ್ ಇರೋದ್ರಿಂದ ಸ್ವಲ್ಪ ಒಳ್ಳೇದು. ಎಷ್ಟು ಬೇಕೋ ಅಷ್ಟು ನಾವು ಅಭ್ಯಾಸ ಇದು ಬಳಸ್ಕೋಬೇಕಷ್ಟೇ, ಜಾಸ್ತಿ ಬಳಸ್ಕೋಬಾರ್ದು. ಸೊ ಇದೆಲ್ಲ ಏನಾಗುತ್ತೆ, ಗುಣ ನಮ್ ಚೇಂಜ್ ಆಗುತ್ತೆ. ಈಗ ನಮ್ಮ ಮಾತುಗಳೆಲ್ಲ ನೋಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ನಾವು ಮಾತಾಡೋ ಮಾತುಗಳೆಲ್ಲ ನಾವು ತಿನ್ನೋ ಪದಾರ್ಥದಿಂದ, ನಾವು ಸೇರೋ ಸಾಂಗತ್ಯದಿಂದ, ಅದರಿಂದನೇ ಇದಾಗೋದು. ಇವಾಗ ಬರೀ ಯಾವಾಗ್ಲೂ ಜಗಳ ಆಡೋನು, ಯಾವಾಗ್ಲೂ ಟೆನ್ಷನ್ ಇರೋನು, ಅವ್ರ ಹತ್ರ ನಾವು ಒಂದ್ ತಿಂಗಳು ಅವ್ರ ಹತ್ರ ನೀವು ಇದು ಪಲಕ್ ನೋಡಿ ಗೊತ್ತಾಗುತ್ತೆ ಅವನ ಹತ್ರ ಏನ್ ಬುದ್ಧಿ ಇದೆ ನಮ್ಗೆ. ಆ ಬುದ್ಧಿ ಅವ್ನ್ ಏನ್ ಬುದ್ಧಿ ಇದೆ ಹೌದು. ಅದಕ್ಕೆ ನಮ್ಮ ಇವರು ಮಹಾರಾಜು ಕೆಲವರು ಹೇಳ್ತಾರೆ, ಸಾಂಗತ್ಯ ಮಾಡುವಾಗ ಅವ್ನ ಗುಣ ಏನು ಅಂತ ನೋಡ್ಕೊಳ್ಳಿ, ಅವ್ನ ಗುಣಕ್ಕೆ ತಕ್ಕಂತೆ. ಹಂಗಂತ ನಾವು ಎಲ್ಲಿ ಮಾತಾಡ್ದಿರ ಇರಕ್ಕೂ ಆಗಲ್ಲ. ಅಲ್ಲಿ ಹೋಗುವಾಗ ನಮ್ಗೆ ಏನ್ ಬೇಕೋ ಕೆಲಸ ಮುಗಿಸ್ಕೊಂಡು ನಾವು ಬರ್ತಾ ಇರ್ಬೇಕು. ಆಮೇಲೆ ತಮೋ ಗುಣ ಅಂದ್ರೆ ಏನು ಅಂದ್ರೆ, ಯಾವಾಗ್ಲೂ ತಮೋ ಗುಣದವನು ನಿದ್ದೆ ಹೋಗೋದು, ಸೋಂಬೇರಿತನ, ಚೆನ್ನಾಗಿ ತಿನ್ನೋದು, ನಿದ್ದೆ ಹೋಗೋದು, ಮಲಗೋದು, ಸೋಂಬೇರಿ. ಯಾವಾಗ್ಲೂ ಏನ್ ಕೆಲಸನ ಇಲ್ಲಿ ಇವತ್ತೆಲ್ಲ ನಾಳೆ ಮಾಡ್ಕೊಳ್ಳೋಣ, ನಾಳೆ ಎಲ್ಲ ನಾಳದ್ ಮಾಡ್ಕೊಳ್ಳೋಣ. ಆಮೇಲೆ ಅವ್ನಿಗೆ ಭಕ್ತಿ ಸೇವೆ ಎಲ್ಲಿ ಬರುತ್ತೆ, ಬರೋದೇ ಇಲ್ಲ. ತಿನ್ನೋದು ಮಲ್ಕೊಳ್ಳೋದು, ತಿನ್ನೋದು ಮಲ್ಕೊಳ್ಳೋದು. ಈಗ ಜನ ಹಂಗೆ ಆಗ್ಬಿಟ್ಟಿದ್ದಾರೆ, ಚೆನ್ನಾಗಿ ತಿಂತಾರೆ, ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಟಿವಿ ಹೇಳ್ಕೊಂಡು ಎದ್ದಿರ್ತಾರೆ. ಅದಾದ್ಮೇಲೆ ಮಲಗ್ಬಿಟ್ಟು ಎಲ್ಲ ಹೇಳೋದು ಯಾವಾಗ ಗೊತ್ತಾ, ಸೂರ್ಯನೇ ಮುಳುಗೋಗ್ಬಿಟ್ಟಿರ್ತಾನೆ. ಆವಾಗ ಹೇಳ್ತಾರೆ 9 ಗಂಟೆ ಅಂದ್ರೆ ಪರವಾಗಿಲ್ಲ, 10, 11, 12. ಇವಾಗ ಸಿಟಿಲೆಲ್ಲ 11 ಗಂಟೆ, ಸಂಡೇ ಎಲ್ಲ ನೀವು 12 ಗಂಟೆ ಮೇಲೆ ಮುಂದೆ ಯಾರು ಹೇಳೋದೇ ಇಲ್ಲ. ಹೌದು, ಅದಕ್ಕೆ ನಾವು ಅಂತವ್ರ ಜೊತೆ ನಾವೇನ್ ಮಾಡ್ಬೇಕು, ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಬಂದ್ಬಿಡ್ಬೇಕು. ಯಾಕಂದ್ರೆ ನಮ್ ಭಕ್ತಿ ಸೇವೆ ಕಡಿಮೆ ಆಗ್ಬಿಡುತ್ತೆ. ಏನಪ್ಪ ಇವ್ರು ಹಿಂಗ್ ಹೇಳ್ತಾ, ಅಂತವ್ರ 10 ಜನ ನಿಮ್ಗೆ ಹೇಳಿ, ಹೌದಲ್ವಾ, ಇವರೆಲ್ಲರೂ ಹಿಂಗ್ ಹೇಳ್ತಾ ಇದಾರಲ್ವಾ, ಯಾಕೆ ನಾವ್ ಹೇಳೋದು, ನಾವು ಲೇಟ್ ಆಗಿರೋಣ ಅಂತ ಚೇಂಜ್ ಆಗ್ಬಿಡುತ್ತೆ. ನಮ್ದು ಮನಸ್ಸು ಚೇಂಜ್ ಆಗ್ಬಿಡುತ್ತೆ, ನಮ್ ಬುದ್ಧಿ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ಸತ್ವಗುಣದಲ್ಲಿ ಸತ್ವಗುಣನೂ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇರೋದೆ. ಬಟ್ ಅಟ್ಲೀಸ್ಟ್ ರಜೋಗುಣದಿಂದ ತಮೋಗುಣದಿಂದ ರಜೋಗುಣದಿಂದ ಸತ್ವಗುಣಕ್ಕೆ ಬರೋದಕ್ಕೆ ನಾವು ಪ್ರಯತ್ನ ಪಟ್ರೆ ಯಾವತ್ತೋ ಒಂದು ಒಳ್ಳೆ ದಿನ ನಮ್ಗೆ ಭಗವಂತನ ಕರುಣೆ, ಗುರು ಕರುಣೆಯಿಂದ ಶುದ್ಧ ಸತ್ವಗುಣಕ್ಕೆ ಬರೋದಕ್ಕೆ ನಮ್ಗೆ ಚಾನ್ಸಸ್ ಇರೋದು. ಅದಕ್ಕೆ ಕೃಷ್ಣ ಹೇಳ್ತಾರೆ, ನೀನು ಈ ಒಂದು
ದ್ವಂದ್ವದಿಂದ ಕೂಡ ನೀನು ಬಿಡುಗಡೆ ಆಗ್ಬಿಡು ಅಂತ ಹೇಳ್ತಾರೆ. ದ್ವಂದ್ವ ಅಂದ್ರೆ ಒಳ್ಳೇದು ಕೆಟ್ಟದು. ಒಳ್ಳೇದು ಕೆಟ್ಟದ್ದು. ಇವನು ಒಳ್ಳೆಯವನು, ಬಿಡು. ಇವನು ಕೆಟ್ಟವನು, ಇವ್ನು ಸರಿಗಿಲ್ಲ ಅಂದ್ರೆ ಯಾಕಂದ್ರೆ ನಮ್ಮ ಮೇಲೆ ಏನಾದ್ರು ಹೇಳಿರ್ತಾನೆ ಇವನು, ಅದಕ್ಕೆ ಇವ್ನು ಸರಿಗಿಲ್ಲ, ಇವನ ಜೊತೆ ಸೇರಬಾರ್ದು. ಅವ್ನು ಒಳ್ಳೆಯವನಪ್ಪ ಅವನು, ಯಾಕಂದ್ರೆ ನಮ್ಮನ್ನ ಅವನು ಹೊಗಳಿರ್ತಾನೆ, ಯಾವಾಗ್ಲೂ ನಮ್ ನೋಡಿದ್ರೆ ಹೊಗಳ್ತಾನೆ. ಒಂದ್ ಮಾಳೆ ಒಂದು ಹಾರ ಒಂದು ಹಾಕ್ಬಿಟ್ಟು ಯಾವಾಗ್ಲೂ ಹೊಗಳದೆ ನಮ್ಮನ್ನ. ಅವಾಗ ನಾವೇನ್ ಮಾಡ್ತೀವಿ, ಇವನ್ ಜೊತೆನೇ ಇರೋಣಪ್ಪ ಯಾವಾಗ್ಲೂ. ಒಂದ್ ಊರಲ್ಲಿ ಏನಾಯ್ತು ಅಂದ್ರೆ ಒಂದ್ ಎತ್ತಿನ ಮೇಲೆ ದೇವ್ರನ್ನ ಇಟ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಒಬ್ನು. ಯಾವಾಗ್ಲೂ ಅವ್ನು ಬಂದ್ರೇನೆ ಜನ ಹೊರಗಡೆ ಬಂದ್ಬಿಡ್ತಾರೆ, ಮನೆಯಿಂದ ಹೊರಗಡೆ ಬಂದು ಅವನಿಗೆ ಹಾರ ಹಾಕೋದೇನು, ಅವನಿಗೆ ಹಣ್ಣು ಕೊಡೋದೇನೋ ಇದೆಲ್ಲ ಮಾಡ್ತಾ ಇರ್ತಾರೆ. ಆವಾಗ ಒಂದಿನ ಏನಾಗುತ್ತೆ, ಒಂದ್ 2-3 ತಿಂಗಳಾದ್ಮೇಲೆ ಅವನೇನ್ ಮಾಡ್ತಾನೆ, ಏನೋ ಒಂದು ಕಾರಣದಿಂದ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ. ಆವಾಗ ಇವನು ಯೋಚನೆ ಮಾಡ್ತಾನೆ, ಅಪ್ಪ ಬೇರೆ ಊರಿಗೆ ಹೋದ್ರೆ ನನಗೆ ಈ ಮರ್ಯಾದೆ ಸಿಕ್ಕಲ್ಲ, ನಾನು ಇಲ್ಲೇ ಇದ್ಬಿಡ್ತೀನಿ. ಯಾಕಂದ್ರೆ ಇಲ್ಲಿದ್ರೆ ಎಲ್ಲರೂ ನಾನು ಹೊಗಳ್ತಾರಲ್ಲ, ಎಲ್ಲಿ ಕೀರ್ತಿ ಇದೆಯೋ ಅಲ್ಲಿ ನಾವು ಇದ್ದೇ ಇರ್ತೀವಿ, ಆ ಜಾಗ ಬಿಟ್ಟು ಹೋಗಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ, ನಾನು ಹೊರಗಡೆ ಹೋಗ್ಬಿಟ್ರೆ ನನಗೆ ಮರ್ಯಾದೆ ಇರಲ್ಲ, ನನಗೆ ಇಲ್ಲಿದ್ರೆ ನನಗೆ ಒಳ್ಳೆ ಮರ್ಯಾದೆ ಇದೆ ಅಂತ ಹೇಳ್ಬಿಟ್ಟು ಅವನು ಅದೇ ಊರಲ್ಲೇ ಇದ್ದೇ ಇರ್ತಾನೆ. ಸರಿ, ಯಾವುದೋ ಕಾರಣದಿಂದ ಹೊರಗಡೆ ಹೋಗುವಾಗ ಏನಾಗುತ್ತೆ ಅಂದ್ರೆ, ಬೇರೆ ಅದು ಹಸುನ ಇಟ್ಕೊಂಡು ಬೇರೆ ಇನ್ನೊಬ್ಬ ಒಂದು ದೇವ್ರನ್ನ ಇಟ್ಕೊಂಡು ಬರ್ತಾನೆ. ಅವನಿಗೂ ಒಳ್ಳೆ ಮರ್ಯಾದೆ ಕೊಡ್ತಾರೆ. ಅವನು ಆವಾಗ ಇವನಿಗೆ ಬಂದು ಹೇಳ್ತಾನೆ, ನೋಡಪ್ಪ ಇಷ್ಟು ದಿನ ಗೌರವ ಮರ್ಯಾದೆ ನಿನಗೆಲ್ಲ ಕೊಟ್ಟಿದ್ದು ಆ ದೇವ್ರಿಗೆ ಕೊಟ್ಟಿದ್ದು, ಆ ವಿಗ್ರಹನ ಇಟ್ಕೊಂಡು ನೀನ್ ಬಂದಲ್ಲ ಅವ್ರು ಕೊಟ್ಟಿದ್ ಮರ್ಯಾದೆ ನಿನಗಲ್ಲ ಅಂತ ಆವಾಗ ಹೇಳ್ತಾನೆ. ಸೊ ಅಂದ್ರೆ ಅರ್ಥ ಏನಂದ್ರೆ, ಅವನೇನ್ ಅನ್ಕೊಂಡಿದ್ದಾನೆ, ಅವನಿಗೆ ಮರ್ಯಾದೆ ಗೌರವ ಕೊಡ್ತಾ ಇದಾರೆ ಅನ್ಕೊಂಡಿದ್ದಾನೆ, ಭಗವಂತನ ಕೊಟ್ಟಿದ್ದನ್ನ ಅವನು ಅಪಾರ್ಥ ಮಾಡ್ಕೊಂಡಿದ್ದಾನೆ. ಸೊ ಆತರ ನಾವು ತಮೋ ಗುಣದಲ್ಲಿದ್ರೆ ಏನಾಗುತ್ತೆ ಅಂದ್ರೆ, ತಮೋ ಗುಣದವಾದ ಒಂದು ಆಹಾರಗಳನ್ನ ನಾವು ತಗೋಬಾರ್ದು. ಅಂದ್ರೆ ಹಳಸೋಗಿರೋದು, ಕೆಟ್ಟೋಗಿರೋದು, ಆಹಾರ ಕೆಟ್ಟೋಗಿರೋದು. ಫ್ರಿಡ್ಜಲ್ಲಿ ಕೂಡ ಈ ಆಹಾರಗಳು ಯಾವ್ದು ಇಟ್ಕೊಂಡು ತಿನ್ಬಾರ್ದು ಅಂತ ಹೇಳ್ತಾರೆ. ಒಂದಿನ ಅಷ್ಟೇ, ಮೊಸರು ಏನ್ ಮಾಡಕ್ಕಾಗಲ್ಲ, ಹಾಲು ಏನ್ ಮಾಡಕ್ಕಾಗಲ್ಲ, ಅದೊಂದಿನ ನಾವು ಇಡ್ಲೇಬೇಕು. ಆದಷ್ಟು ತರಕಾರಿನೂ ಒಂದಿನಕ್ಕೆ 2 ದಿನಕ್ಕೆ ಆದಷ್ಟು ಇಟ್ಕೊಂಡು, ಜಾಸ್ತಿನೂ ಇದು ಫ್ರಿಡ್ಜಲ್ಲಿ ಇನ್ನೊಂದು ಏನ್ ಗೊತ್ತಾ, ಶಾಸ್ತ್ರಕ್ಕನೂ ವಿರುದ್ಧ, ಇನ್ನೊಂದು ಆಹಾರಕ್ಕೆ ಆರೋಗ್ಯಕ್ಕೆ ತುಂಬಾ ವಿರುದ್ಧ. ಇದರಿಂದ ಬೋನ್ಸ್ ನರ್ವ್ಸ್ ಎಲ್ಲ ವೀಕ್ ಆಗ್ಬಿಡುತ್ತೆ. ಇನ್ನೊಂದು ಅದರಲ್ಲಿ ಏನ್ ಸಾರಾಂಶ ಇದೆ ಅದು ಹೊರಟೋಗ್ಬಿಡುತ್ತೆ. ನೀವು ಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಅದ್ರ ಸಾರಾಂಶ ಎಲ್ಲ ಹೊರಟೋಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ, ತುಂಬಾ ಕಡಿಮೆ ಆಗ್ಬಿಡುತ್ತೆ. ಖಾರನೇ ಇಲ್ಲ, ಟೇಸ್ಟೇ ಇರಲ್ಲ, ನೀವು ಹೇಳಿದ್ರೆ ರುಚಿನೇ ಇರಲ್ಲ. ಅದಕ್ಕೆ ಆದಷ್ಟು ಫ್ರಿಡ್ಜ್ ಅಲ್ಲಿ ನಾವು ಐಟಮ್ಸ್ ಕಡಿಮೆ ಮಾಡೋದು ತುಂಬಾ ಒಳ್ಳೇದು. ಆದ್ರೆ ಮೊಸರು, ಮಜ್ಜಿಗೆ, ಆಮೇಲೆ ಇದು ಹಾಲು ನಾವು ಇಟ್ಕೊಬೇಕಾಗುತ್ತೆ ಒಂದಿನಕ್ಕೆ ಅಷ್ಟೇ. ಅದು ಅಷ್ಟೇ, ಯಾಕಂದ್ರೆ ಅದು ಹೊರಗಡೆ ಇಟ್ಟರೆ ಇರಲ್ಲ, ಈ ಬಿಸಿಲಿಗೆ ಏನಾಗುತ್ತೆ ಇದಾಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಸಾತ್ವಿಕವಾದ ಒಂದು ತರಕಾರಿ, ಸಾತ್ವಿಕವಾದ ಒಂದು ಹಣ್ಣುಗಳು, ಆಮೇಲೆ ಸಾತ್ವಿಕವಾದ ಒಂದು ಆಹಾರ, ಧಾನ್ಯಗಳು. ಹಾಲು ತುಂಬಾ ಒಳ್ಳೇದು, ಅದು ಹಸು ಹಾಲು ಸಿಕ್ಕಿದ್ರೆ ಇನ್ನೂ ಒಳ್ಳೇದು. A to B ಅಂತ ನಾಟಿ ಹಸು ಹಾಲು ಬರುತ್ತೆ, ಅದು ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಈಗ ಏನಾಗ್ಬಿಡಿ ಅಂದ್ರೆ ಯಾವ್ದಾವ್ದು ಎಲ್ಲ ಮಿಕ್ಸ್. ಇನ್ನೊಂದು ಸಾತ್ವಿಕವಾದ ಆಹಾರ ಸಿಗ್ತಾ ಇಲ್ಲ, ಇವಾಗ ಹಾಲೇ ಸಿಗ್ತಾ ಇಲ್ಲ. ಎಲ್ಲಿ ನೋಡಿದನು ಇದೆ ಪ್ಯಾಕೆಟ್ ಹಾಲುಗಳೇ ಜಾಸ್ತಿ ಇದೆ, ಪ್ಯಾಕೆಟ್ ಹಾಲುಗಳು. ಅದರಿಂದ ನಮಗೆ ಆ ಸಾತ್ವಿಕವಾದ ಗುಣನೂ ಬರ್ತಾ ಇಲ್ಲ, ಸೋಂಬೇರಿತನ ಜಾಸ್ತಿ ಆಗ್ತದೆ. ಯಾಕಂದ್ರೆ ಎಮ್ಮೆ ಹಾಲು ಮಿಕ್ಸ್ ಮಾಡ್ತಾರೆ ಅದರಿಂದ ಪ್ರಾಬ್ಲಮ್. ಅದೇ ಸಾತ್ವಿಕವಾದ ಒಂದು ಹಾಲು ನಮ್ಗೆ ಸಿಕ್ಬಿಟ್ರೆ ಅದರಲ್ಲಿ ಒಳ್ಳೆ ಗುಣನೂ ಇದೆ, ಅದರಲ್ಲಿ ಇನ್ನೊಂದು ಬೇರೆ ಒಂದು ಆರೋಗ್ಯವಾದ ಒಂದು ಅಂಶಗಳು ಅದರಲ್ಲಿ ಇದೆ. ಅದಕ್ಕೆ ಸಾತ್ವಿಕವಾದ ಒಂದು ಇದಕ್ಕೆ ನಾವು ತಗೊಳಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ 3 ಗುಣಗಳಿಂದ, ಇಂಥ 3 ಗುಣಗಳಿಂದ ಹೊರಗಡೆ. ಯಾಕಂದ್ರೆ ಅರ್ಜುನ ಇದರಲ್ಲಿ ಇದ್ದಾನೆ, ಈಗ ಅರ್ಜುನ ಏನಿದ್ದಾನೆ 3 ಗುಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಏನ್ ಆ 3 ಗುಣ? ನನ್ನ ಇದು ಆತ್ಮೀಯರು, ನನ್ನ ಒಂದು ಗುರು, ನನ್ನ ಪಿತಾಮಹ, ಅನುಕಂಪ ಅವ್ರ ಮೇಲೆ. ಯಾಕಂದ್ರೆ ಅವನು ಕರ್ಮಕಾಂಡದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಇನ್ನೊಂದೇನಂದ್ರೆ, ನನಗೆ ಪಾಪ ಕರ್ಮಗಳು ಬರುತ್ತೆ, ಅವ್ರನ್ನ ಸಾಯಿಸ್ಬಿಟ್ರೆ ಆಮೇಲೆ ನಾನು ಸಂತೋಷ ಪಡಕ್ಕಾಗಲ್ಲ. ಇನ್ನು ಅವ್ನು ಸಂತೋಷ ಪಡೋದಲ್ಲಿದ್ದಾನೆ. ಭಕ್ತರನ್ನವ್ರು ಏನ್ ಮಾಡ್ತಾರೆ, ಭಗವಂತನ ಸಂತೋಷ ಮಾಡಕ್ ನೋಡ್ತಾರೆ. ಅವ್ನು ನನ್ನ ಸಂತೋಷ ಬೇಕು, ಅವರೆಲ್ಲ ಸತ್ತೋಗ್ಬಿಟ್ರೆ ನಾನು ಯಾರ ಜೊತೆ ಸಂತೋಷ ಇಲ್ಲಿ. ಆಮೇಲೆ ನನಗೆ ಇವ್ರನ್ನೆಲ್ಲ ಸಾಯಿಸ್ಬಿಟ್ರೆ ನಾನು ನರಕಲೋಕಕ್ಕೆ ಹೋಗ್ತೀನಿ, ನನ್ನ ಕುಲವೃತ್ತಿ ನಾನು ಮಾಡೋಕ್ಕಾಗಲ್ಲ, ಎಲ್ರು ಇವರು ವಿಧವೆಗಳಾಗ್ಬಿಡ್ತಾರೆ, ವರ್ಣಶಂಕರ, ಬೇಡದೇ ಇರೋ ಜನಸಂಖ್ಯೆ ಬಂದ್ಬಿಡುತ್ತೆ. ಇದೆಲ್ಲ ಏನಂದ್ರೆ 3 ಗುಣದಲ್ಲಿ ಹೊರಗಡೆ ಇರೋದು. ಈ ವೇದದಲ್ಲೆಲ್ಲ ಇರೋದಲ್ಲ ಅವನು ಹೇಳ್ತಾ ಇದ್ದಾನೆ, ಈ ಕರ್ಮಕಾಂಡದಲ್ಲಿ ಇರೋದಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ ಅರ್ಜುನ್ಗೆ, ಇದೆಲ್ಲ ಇದರಿಂದ ಹೊರಗಡೆ ಬಂದ್ಬಿಡು, ಇದರಲ್ಲಿ ಇರಬೇಕಾಗಿದ್ದೆ, ಆದ್ರೆ ಒಂದು ರಿಸ್ಟ್ರಿಕ್ಷನ್ ಇರಬೇಕು. ಇವಾಗ ಕಾಮ ಅಷ್ಟೇ, ಇದು ಆಹಾರನ ಸಂಪರ್ಸೋದು ಅಷ್ಟೇ, ಎಲ್ಲದರಲ್ಲಿ ಒಂದು ನಿಬಂಧನೆ ಇಟ್ಕೊಬೇಕು. 55 ವರ್ಷ 60 ವರ್ಷ, ಮ್ಯಾಕ್ಸಿಮಮ್ 55 ವರ್ಷ ಅಷ್ಟು. ಅದ್ರ ಮೇಲೆ ನಮ್ಗೆ ಸಂಪರ್ಸಕ್ ಆಗಲ್ಲ, ಅದು ಕೂತ್ಕೊಂಡು ಸಂಪರ್ಸ್ಬೋದೇ ಹೊತ್ತು. ಆವಾಗಲೂ ಏನಾಗುತ್ತೆ, ಇನ್ನೂ ಸಂಪರ್ಸನ ನಾವು 95 ವರ್ಷವರೆಗೂ ಹಂಗೆ ಆಗ್ಬಿಡುತ್ತೆ. ಆಸೆ ಕಡಿಮೆ, ಆಸೆ ಬಿಡಲ್ಲ, ಹಂಗೆ ಹೋಗ್ತಾನೆ ಇರುತ್ತೆ. ಅದು ಹಚ್ಕೊಂಡು ಹೋಗ್ತಾನೆ ಇರುತ್ತೆ. ಒಂದ್ಸಲ ಒಬ್ಬರನ್ನ ಡಿವೋಟಿಸ್ ಬಾಂಬೆನಲ್ಲಿ ದೊಡ್ಡ ಟೆಂಪಲ್ ಇದೆ ನಮ್ದು, 3 ದೇವಸ್ಥಾನ. ಒಂದು ಸಲ ಕಾಶಿಗೆ ಕರ್ಕೊಂಡು ಹೋದಂತೆ, ಕಾಶಿಗೆ ಅಯೋಧ್ಯೆಗೆಲ್ಲ ಕರ್ಕೊಂಡು ಹೋದಂತೆ. ಆವಾಗ 20 ವರ್ಷಗಳ ಮುಂದೆ ಒಬ್ಬ ಭಕ್ತರೇನ್ ಮಾಡ್ದ, ತಂದೆ ಆದವನು ಕೃಷ್ಣ ಭಕ್ತಿಗೆ ಬರಲೇ ಇಲ್ಲ, ವಯಸ್ಸಾಗ್ಬಿಟ್ಟಿದೆ, ಬೇಕಾದ ಸಂಪರ್ಸ್ಬಿಟ್ಟಿದ್ದಾನೆ. ಸಂಪರ್ಸ್ಬಿಟ್ಟು ಏನ್ ಮಾಡ್ದ, ಬರಲೇ ಇಲ್ಲಂತೆ, ಭಕ್ತಿ ಸೇವೆಗೆ ಬರಲಿಲ್ಲಂತೆ. ಅವ್ನ ಮಗ ಎಷ್ಟೋ ಪ್ರಯತ್ನ ಪಟ್ಟ ಬರಲಿಲ್ಲಂತೆ. ಆಮೇಲೆ ಏನ್ ಮಾಡ್ದ, ಒಬ್ರು
ತುಂಬ ತಿಳುವಳಿಕೆ ಅವರು ಮೆತ್ತಿಗೆ ಟೂರ್ ಅಂತ ಕರ್ಕೊಂಬಂದ್ಬಿಡು ನಿಮ್ಮ ಅಪ್ಪನ ಅಂತ ಹೇಳ್ಬಿಟ್ಟು ಕಾಶಿಗೆ ಹೋಗ್ತಾ ಇದ್ರು ಬಾಬಾ, ಸ್ವಲ್ಪ ಚೆನ್ನಾಗೆಲ್ಲ ಒಳ್ಳೆ ಆಹಾರ ಸಿಗುತ್ತೆ, ಒಳ್ಳೆ ತಿಂಡಿ ಸಿಗುತ್ತೆ, ಚೆನ್ನಾಗಿ ಸುತ್ತಾಡೋಣ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ. ಅವನು ಕರ್ಕೊಂಬಂದು ಏನು ಮಾಡ್ದ, ಕಾಶಿ ಎಲ್ಲ ಸುತ್ತಾಕ್ಬಿಟ್ಟು ಅಲ್ಲಿ ಏನು ಮಾಡ್ದ ಅಂದರೆ ಅವ್ನು ದೊಡ್ಡ ವ್ಯಾಪಾರಿ, ಎಲ್ಲ ಗಮನಿಸ್ಕೊಂಡೇ ಬಂದ, ಒಂದೊಂದೇ ಗಮನಿಸ್ಕೊಂಡು ಬಂದ. ಇವಾಗ ನಾವು ಯಾತ್ರೆಗೆ ಹೋದ್ರೆ ಏನು ಮಾಡ್ತೀರಿ, ಲೀಲೆಗಳು ಏನಿದೆ, ಭಗವಂತ ಏನೇ ಲೀಲೆ ಮಾಡಿದ್ದಾನೆ, ಭಕ್ತರು ಅದರಿಂದ ಏನು ಲಾಭ ಪಡೆದಿದ್ದಾರೆ, ಆಧ್ಯಾತ್ಮಿಕವಾದ ಏನು ಲಾಭ ಪಡೆದಿದ್ದಾರೆ ಇದೆಲ್ಲ ನೋಡ್ತಾರೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ನಾವು ಅದನ್ನ ನೋಡ್ಬೇಕು. ಅವನೇನು ಮಾಡ್ದ, ಎಲ್ಲ ಇದು ಗಮನಿಸ್ಕೊಂಡು ಏನು ಮಾಡ್ದೆ, ಕೊನೆಯಲ್ಲಿ ನಮ್ಮಿದ್ರಲ್ಲಿ ಒಂದು ಮೀಟಿಂಗ್ ಇರುತ್ತೆ, ಎಲ್ಲ ನೋಡಿದ್ಮೇಲೆ ಎಲ್ಲ ಒಂದು ಸೇವೆ ಆದ್ಮೇಲೆ ಕೂತ್ಕೊಂಡು ನಿನಗೇನಪ್ಪ ಅನಿಸುತ್ತು, ನೀನು ಏನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡೆ ಅಂತ ಒಂದು ಯೋಚನೆ ಕೇಳ್ತಾರೆ. ಅವ್ರವ್ರನ್ನ ಒಂದು ರುಚಿ, ಅವ್ರು ಏನು ನಿನ್ಗೆ ಇಷ್ಟ ಆಗಿದ್ದೇನೋ ಇಷ್ಟ ಆಗದೆ ಇರೋದೇನೋ ಅಂತ ಇಷ್ಟಗೋಷ್ಠಿ ಅಂತ ಹೆಸರು ಅದಕ್ಕೆ, ಇಷ್ಟಗೋಷ್ಠಿ ಅಂತ. ಎಲ್ಲನೂ ಕೂರಿಸಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ, ಎಲ್ಲ ಭಗವಂತನಿಗೆ ಸಂಬಂಧಪಟ್ಟಿದ್ದು, ಆ ಕ್ಷೇತ್ರದ ಮಹಿಮೆ ಬಗ್ಗೆ ಅದೆಲ್ಲ ಹೇಳ್ಕೊಂಡಿರುವಾಗ ಇವರಪ್ಪನ ಕೇಳ್ತಾರೆ. ಇವರಪ್ಪನ ಕೇಳುವಾಗ, ಈ ಒಂದು ಯಾತ್ರೆ ನೀನು ಯಾಕೆ ಮುಂದೆನೇ ನನಗೆ ಹೇಳಿಲ್ಲ, ನೀನು ಮುಂದೆನೇ ಹೇಳಬೇಕಾಯ್ತು, ಯಾಕಂದ್ರೆ ಕಾಶಿನಲ್ಲಿ ಬೇಕಾದಷ್ಟು ಕಟ್ಟಿಗೆಗಳು ಬೇಕಾಗುತ್ತೆ, ಎಣ ಸುಡೋದಿಕ್ಕೆ. ಈ ಕಟ್ಟಿಗೆಗಳ ಬಗ್ಗೆ ಮುಂದೆನೇ ನಾನು ನೋಡಿದ್ರೆ ಇನ್ನ ದೊಡ್ಡ ನಾನು ಶ್ರೀಮಂತ ಆಗ್ಬಿಡ್ತಾ ಇದ್ದೆ, ಇದೇ ವ್ಯಾಪಾರ ನಾನು ಮಾಡ್ಬೋದಾಗಿತ್ತು. ಇದು ಯಾಕೆ ನೀನು ಅಂದ್ರೆ ಹೇಳ್ತಾರಲ್ಲ, ಇದು ಏನೋ ಇದಕ್ಕೆ ಕಾಶಿಗೆ ಹೋದ್ರೆ ಕೂಡ ನಮ್ಮ ಇದು ಬಿಟ್ಟಿಲ್ಲ ಅಂತ, ನಾವು ಇದು ಜಿಪ್ಪನ್ತನ, ಆ ವ್ಯಾಪಾರ, ಆ ಕಾಮ ಇನ್ನೂ ಸಂಪಾದಿಸ್ಬೇಕು, ಆಸೆ ಆಕಾಂಕ್ಷೆ ಎಲ್ಲ ಬಿಟ್ಟಿಲ್ಲಂತೆ, ಸನೇ ಸುರು ತಪ್ಪಿಲ್ಲ ಅಂತ ಹೇಳ್ತಾರಲ್ಲ. ಆ ತರ ಕಾಶಿಗೆ ಹೋದ್ರು ಸನೇ, ಅದು ನೀವು ಹೇಳ್ದಂಗೆ ಆ ತರ ಅಲ್ಲೋದ್ರೆ ಕೂಡ ಏನ್ ಮಾಡ್ತಾನೆ ಅದನ್ನೇ ಲೆಕ್ಕ ಆಗ್ತಾ ಇದ್ದಾರೆ. ಇಲ್ಲಿ ಬಂದ್ರೆ ನನ್ಗೆ ಏನ್ ಲಾಭ. ಈ ಮಲಯಾಳದವರು ಏನ್ ಮಾಡ್ತಾರೆ, ಎಲ್ಲಾದ್ರೂ ಕರ್ಸಿ ಅವ್ರ ಸಂಪರ್ಕಿಸ್ತಾವ, ಹೆಂಗಾದ್ರೂ ಸಂಪರ್ಕಿಸ್ಬಿಡ್ತಾರೆ, ಹಿಂಗೋ ಚಾಯ್ ಅನ್ಕೊಂಡು ಟಿ ಅನ್ಕೊಂಡು ಎಲ್ಲಾದ್ರೂ ಅವ್ರು ಸಂಪರ್ಸ್ಕೊಂಡ್ಬಿಡ್ತಾರೆ. ಅಷ್ಟು ತಿಳುವಳಿಕೆ ಜಾಸ್ತಿ ಸಂಪರ್ಕದಲ್ಲಿ, ಬೇರೆ ಇದ್ರಲ್ಲೆಲ್ಲ ಇಲ್ಲ, ಅದರಲ್ಲಿ ತುಂಬಾ ತಿಳುವಳಿಕೆ ಅವ್ರಿಗೆ. ಆ ತರ ನಾವ್ ಎಲ್ಲೋದ್ರೂ ಅವ್ರೇನ ಇದು ಈ ರಜೋಗುಣದಲ್ಲಿರೋರು ತಮ್ಮ ಗುಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಮಗೇನು ಲಾಭ ಇದೆ, ಭೌತಿಕವಾದ ಲಾಭ ನಮ್ಗೇನಿದೆ, ನಮ್ಮ ಸಂಸಾರಕ್ಕೆ ಏನು ಲಾಭ ಇದೆ, ನನಗೇನು ಲಾಭ ಇದೆ, ನಾವಿನ್ನೂ ಬೇರೆಯವ್ರಿಗಿಂತ ಹೆಂಗ್ ಶ್ರೀಮಂತರಾಗೋದು, ಇದ್ರ ಮೇಲೆ ಅವ್ರಿಗೆ ಇದು ಫೋಕಸ್ ಇರುತ್ತೆ ಹೊತ್ತು ಬೇರೆದ್ರ ಮೇಲೆ ಹೆಂಗೆ ನಾವು ಆಧ್ಯಾತ್ಮಿಕವಾಗಿ ಮುಂದೆ ಹೋಗೋಣ, ನಾವು ಹೆಂಗೆ ಭಕ್ತಿ ಸೇವೆ ಮಾಡೋದಕ್ಕೆ ನಮ್ಗೆ ಇನ್ನೂ ಏನೇನು ನಮ್ಮಲ್ಲಿ ವೀಕ್ನೆಸ್ ಇದೆ ಅದನ್ನ ಹೆಂಗೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ಅದರಲ್ಲಿ ಅವ್ರಿಗೆ ಯಾವುದೇ ಒಂದು ಯೋಚನೆ ಇರಲ್ಲ, ಇದ್ರ ಮೇಲೆ ಭೀತಿ ಅವ್ರಿಗೆ. ಅದಕ್ಕೆ ಕರ್ಮಕಾಂಡದಲ್ಲಿ ಏನ್ ಮಾಡ್ತಾರೆ, ಇದೆಲ್ಲ ಕೊಟ್ಟಿದ್ದಾರೆ. ಈಗ ಅದು ಕರ್ಮಕಾಂಡದಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಮೊದಲು ನೀನು ಕರ್ಮ ಮಾಡು ಅಂದ್ರೆ ಕೆಲಸ ಮಾಡು, ಕೆಲಸ ಮಾಡ್ಬಿಟ್ಟು ಅವ್ರೇನ್ ಮಾಡ್ತಾರೆ, ನೀನ್ ಇದು ಮಾಡು ನಿನಗೆ ಈ ಲಾಭ ಬರುತ್ತೆ, ನೀನ್ ಇದು ಮಾಡು ಈ ಲಾಭ ಬರುತ್ತೆ. ಅವಾಗ ಏನ್ ಮಾಡ್ತಾನೆ, ಸ್ವಲ್ಪ ತಿಳುವಳಿಕೆ ಏನ್ ಮಾಡ್ತಾರೆ, ಚೇಂಜ್ ಆಗ್ತಾರೆ. ಸ್ವಲ್ಪ ಹೌದು ಇದು ಏನಕ್ಕೆ ಮಾಡ್ಬೇಕು ಅಂತ ಒಂದಿನ ಕೇಳ್ತಾನೆ, 1-2 ವರ್ಷ 3 ವರ್ಷ ಇದೆಲ್ಲ ಮಾಡ್ಬಿಟ್ಟು ಜ್ಞಾನಕಾಂಡಕ್ಕೆ ಬರ್ತಾನೆ. ಜ್ಞಾನಕಾಂಡಕ್ಕೆ ಬರುವಾಗ ಸ್ವಲ್ಪ ತಿಳುವಳಿಕೆ ಬರುತ್ತೆ, ಓ ಇದು ಮಾಡೋದ್ರಿಂದ ನಮ್ಗೆ ಇದಾಗುತ್ತೆ, ಇದು ಮಾಡೋದ್ರಿಂದ ಇದಾಗುತ್ತೆ, ಯಾಕೆ ಇದೆಲ್ಲ. ಆಮೇಲೆ ಒಂದು 10 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಯಾಕೆ ವೇದ ಬಂದು ಭಗವಂತನ ಭಕ್ತಿ ಸೇವೆ ಮಾಡಕ್ಕಲ್ಲ, ಏನಕ್ಕೆ ಈ ಲಾಭ ಅಂತ ನೀವು ಹೇಳ್ತಾ ಇದ್ರಲ್ಲ, ಬರೀ ಲಾಭ ಇಲ್ದಿರ ಆಧ್ಯಾತ್ಮಿಕವಾದ ಶುದ್ಧ ಭಕ್ತಿ ಸೇವೆ ಮಾಡೋದಕ್ಕೆ ವೇದದಲ್ಲಿ ಏನು ಇಲ್ವಾ ಅಂತ ಕೇಳಿರ್ತಾನೆ. ಆವಾಗ ಕರ್ಮಕಾಂಡದಿಂದ ಜ್ಞಾನಕಾಂಡಕ್ಕೆ ಬಂದ, ಆವಾಗ ಜ್ಞಾನಕಾಂಡದಿಂದ ಏನ್ ಮಾಡ್ತಾನೆ, ಭಕ್ತಿ ಯೋಗಕ್ಕೆ ಬರ್ತಾನೆ. ಆ ಭಕ್ತಿ ಯೋಗಕ್ಕೆ ಬರುವಾಗ ನೀನ್ ಇದೆಲ್ಲ ಮಾಡಬೇಕಾಗಿಲ್ಲ, ಆದ್ರೆ ನೀನ್ ಇದು ಮಾಡ್ಲೇಬೇಕು ಅಂದ್ರೆ ಇದನ್ನೆಲ್ಲ ನೀನೇನ್ ಮಾಡ್ತೀಯಾ, ಇದೆಲ್ಲ ನೀನು ತಗೊಂಡು ನಿನ್ನ ಹತ್ರ ಏನಿದೆಯೋ, ನಿನ್ನ ದುಡ್ಡು ಜಾಸ್ತಿ ಇದೆಯಾ, ಆ ದುಡ್ಡು ತಗೊಂಡೋಗಿ ಭಗವಂತನಿಗೆ ಕೊಡು, ಆ ದುಡ್ಡು ತಗೊಂಡೋಗಿ ಸಾಧುಗಳಿಗೆ ಕೊಡು. ಸಾಧುಗಳು ಕೊಟ್ರೆ ಏನ್ ಮಾಡ್ತಾರೆ ಅವರು, ಅವ್ರಿಗೆ ಯಾವ ಆಸೆನೂ ಬೇಕಾಗಿಲ್ಲ, ಅವ್ರಿಗೇನ್ ಬೇಕು, ಪತಿತರಾಗಿರೋರ್ನ ಪಾವನ ಮಾಡಬೇಕು, ಆಮೇಲೆ ರಜೋಗುಣ ತಮೋಗುಣದಲ್ಲಿರೋರ್ನ ಸತ್ವಗುಣದಲ್ಲಿ ಅವ್ರು ಕರ್ಕೊಂಡ್ಬರ್ಬೇಕು, ಬದ್ಧ ಆತ್ಮಗಳ ಇರೋರ್ನ ಪ್ಲಾಟ್ಫಾರ್ಮ್ಗೆ ರೈಸ್ ಮಾಡಬೇಕು, ಭಕ್ತಿ ಪ್ಲಾಟ್ಫಾರ್ಮ್ಗೆ ರೈಸ್ ಮಾಡಬೇಕು, ಅವ್ನ ಭಕ್ತನ ಮಾಡಬೇಕು. ಈ ತರ ಒಂದು ಅವರು ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ನಾವು ಎಷ್ಟೇ ದುಡ್ಡು ಕೊಟ್ಟರು ಅವ್ರೇನ್ ಮಾಡ್ತಾರೆ, ಒಂದು ದೇವರಿಗೋಸ್ಕರ ಅದನ್ನ ಉಪಯೋಗಿಸ್ತಾರೆ, ಇಲ್ಲ ಭೋಗ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಭಕ್ತರಿಗೆ ಪ್ರಸಾದ ಕೊಡ್ತಾರೆ, ಇಲ್ಲಾಂದ್ರೆ ಶಾಸ್ತ್ರಗಳ ಪ್ರಿಂಟ್ ಮಾಡ್ತಾರೆ, ಭಗವದ್ಗೀತಾ ಪ್ರಿಂಟ್ ಮಾಡ್ತಾರೆ, ಭಾಗವತಂ ಪ್ರಿಂಟ್ ಮಾಡ್ತಾರೆ, ಅದನ್ನೆಲ್ಲ ಪ್ರಿಂಟ್ ಮಾಡಿ ಬೇರೆಯವರಿಗೆ ವಿತರಣೆ ಮಾಡಿ ಆ ದುಡ್ಡಿಂದ ಮತ್ತೆ ಪ್ರಿಂಟಿಂಗ್ ಆಗಿ ಬೇರೆಯವ್ರಿಗೆ ವಿತರಣೆ ಮಾಡ್ತಾ ಇರ್ತಾರೆ. ಎಲ್ಲರೂ ಇದು, ಯಾಕಂದ್ರೆ ಎಲ್ಲರೂ ಈ ತರ ಯಾರು ಬರಲ್ಲ ಸತ್ಸಂಗಕ್ಕೆ. ಇವಾಗ ನಮ್ಮ ಸತ್ಸಂಗದಲ್ಲಿ ನೋಡಿ 10 ಜನ 15 ಜನ ಬರ್ತಾ ಇದ್ರು, ಈಗ ಬರ್ತಾ ಕಡಿಮೆ ಆಗೋಯ್ತು. ಯಾಕಂದ್ರೆ ಕರ್ಮಕಾಂಡದಲ್ಲಿ ತುಂಬಾ ಅವರು ಆಸಕ್ತಿ ಇದೆ ಅವರಿಗೆ, ಸೊ ಇದ್ರಲ್ಲಿ ಆಸಕ್ತಿ ಕಡಿಮೆ, ಸ್ಲೋ ಆಗಿ ಬರ್ತಾರೆ. ಅದಕ್ಕೆ ನಾವೇನ್ ಮಾಡಬೇಕು, ಪುಸ್ತಕ ವಿತರಣೆ ಮಾಡೋದ್ರಿಂದ ಏನಾಗುತ್ತೆ, ಓದ್ತಾರೆ, ಓದಿ ಯಾವಾಗಲೂ ಒಂದಿನ ಅವರು ಸ್ವಲ್ಪ ಜ್ಞಾನೋದಯ ಆಗುವಾಗ ಖಂಡಿತ ಅವ್ರು ಭಕ್ತರಾಗ್ತಾರೆ. ಅದಕ್ಕೆ ಪುಸ್ತಕ ವಿತರಣೆ, ಇದೆಲ್ಲ ದುಡ್ಡು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಇದು ಹಲವಾರು ಭಕ್ತಿ ಸೇವೆನಲ್ಲಿ ಅದನ್ನ ಬಳಸ್ಕೊಂತಾರೆ. ಈಗ ನಮ್ಮ ಗುರು ಮಹಾರಾಜ್ ಇವತ್ತು ಅಪಿರೆನ್ಸ್ ಡೇ, ಅವ್ರ ಜನ್ಮದಿನ. ಇವಾಗ ಗುರು ಮಹಾರಾಜ್ಗೆ ಏನ್ ಮಾಡ್ತಾರೆ, ಬೇಕಾದಷ್ಟು ದುಡ್ಡು ಕೊಡ್ತಾ ಇರ್ತಾರೆ. ನಮ್ಮ ಗುರು ಮಹಾರಾಜ್ ಏನ್ ಮಾಡ್ತಾರೆ, ಫಾರಿನ್ ಇಂದ ಬಂದಿರೋದವರು, ಅವ್ರ ಫಾದರ್ ಬಂದು 10 ಕಂಪನಿ ಇದೆ ಅಂತೆ ಅಮೆರಿಕಲ್ಲಿ, ಅಷ್ಟು 10 ಕಂಪನಿಗಳು ಬಿಟ್ಟು
ಚಿಕ್ಕ ವಯಸ್ಸಲ್ಲೇ ಅವ್ರಿಗೊಂದು ಜ್ಞಾನ, ಇದು ಇದು ಭಕ್ತಿ ಅಂದರೆ ಏನು, ಭಗವಂತ ಅಂದರೆ ಏನು, ಯಾಕೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಭಗವಂತ ಯಾರು, ಏನಕ್ಕೆ ನಾನು ಭಕ್ತಿ ಸೇವೆ ಮಾಡಬೇಕು. ಆವಾಗಿಂದನೇ ಅವ್ರಿಗೆ ಆ ಜ್ಞಾನದಲ್ಲಿ ಇದ್ರಂತೆ, ಅವ್ರ ಆತ್ಮಜ್ಞಾನದಲ್ಲಿ ಇದ್ರಂತೆ. ಆವಾಗ ಏನಾಡಿದ್ರು ಅವ್ರ ಸೋದರ ಮಾವ ಏನು ಮಾಡಿದ್ರು, ಒಂದ್ಸಲ ಅವ್ರಿಗೆ ಚರ್ಮದ ರೋಗ ಬಂದ್ಬಿಡ್ತಂತೆ. ಚರ್ಮದ ರೋಗ ಬರುವಾಗ ಅವರು ಸ್ವಲ್ಪ ಈ ಜೀಸಸ್ ಕ್ರೈಸ್ಟ್ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಇವ್ರಿಗೆ ಅವ್ರ ಕ್ರಿಶ್ಚಿಯನ್ಸ್ ಅಲ್ಲ ಅವರು ಹೇಳಿದ್ದಾರೆ, ನೀನೇನು ಮಾಡಬೇಡ, ಭಗವಂತನ ಹೆಸರು ಹೇಳು, ಚಾಂಟ್ ಮಾಡು, ಚಾಂಟ್ ಮಾಡ್ತಾ 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 ನಿನಗೆ ಬಂದಿರೋ ಕಾಯಿಲೆಲ್ಲ ಹೊರಟೋಗುತ್ತೆ ಅಂತ ಹೇಳುವಾಗ ಇವರು ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟ. ನಮ್ಮ ಗುರುಮಹಾರಾಜ್ ತಗೊಂಡೇನ್ ಮಾಡಿದ್ರು, ಅವರು ಸೀರಿಯಸ್ ಆಗಿ ತಗೊಂಡು ಭಗವಂತನ ನಾಮ ಹೇಳ್ಕೊಂಡು ಒಂದು 3 ತಿಂಗಳು 4 ತಿಂಗಳಲ್ಲಿ ಅದು ಕ್ಯೂರ್ ಆಗ್ಬಿಡ್ತದೆ. ಅದರಿಂದ ಏನಾಯ್ತು, ಅವ್ರಿಗೆ ನಂಬಿಕೆ ಬಂದ್ಬಿಡ್ತು. ಇನ್ನೂ ಇದ್ರ ಬಗ್ಗೆ ನಾನು ತುಂಬಾ ತಿಳ್ಕೊಬೇಕು ಅಂತ ಹೇಳುವಾಗ ಒಂದಿನ ಏನ್ ಮಾಡಿದ್ರು, ನಮ್ಮ ಭಕ್ತರೆಲ್ಲರೂ ಪುಸ್ತಕ ವಿತರಣೆ ಮಾಡಕ್ ಹೋಗಿದ್ರು. ಅವಾಗ ಇವ್ರಿಗೆ ಅಮೆರಿಕನಲ್ಲಿ ತುಂಬಾ ವಿಶೇಷ ಅಲ್ವಾ ನಮ್ಮಂತವ್ರನ್ನ ನೋಡೋದು, ಅಂದ್ರೆ ಭಕ್ತರು ನೋಡೋದು, ನಾಮ ಹಚ್ಕೊಂಡಿರೋರ್ನ, ತಿಲಕ ಹಚ್ಕೊಂಡಿರೋರ್ನ, ಭಕ್ತಿ ಸೇವೆ ಮಾಡೋರ್ನೆಲ್ಲ ತುಂಬಾ ರೇರ್. ಅವಾಗ ಪ್ರಭುಪಾದ್ ಕಾಲದಲ್ಲಿ ಪ್ರಭುಪಾದ್ ಬಂದ್ಮೇಲೆ ಇದೆಲ್ಲ ಒಂದು ವಿಪ್ಲವ ತಗೊಂಡ್ಬಂದಿದ್ದು, ಆಧ್ಯಾತ್ಮಿಕ ವಿಪ್ಲವ ಬಂದಿದ್ದು. ಅವಾಗ ಇವ್ರನ್ನೆಲ್ಲ ನೋಡಿದ ತಕ್ಷಣ ನಮ್ಮ ಗುರು ಮಹಾರಾಜ್ಗೆ ಆಶ್ಚರ್ಯ ಆಗೋಯ್ತು. ಏನಪ್ಪ ಇವರು ಒಂಥರ ಡಿಫ್ರೆಂಟ್ ಆಗಿದ್ದಾರೆ, ನಮ್ಮ ಅಮೇರಿಕನ್ಸ್ ಥರ ಇಲ್ಲ, ಒಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ, ಶುದ್ಧವಾಗಿದೆ, ಶಾಂತಿಯಾಗಿದ್ದಾರೆ. ಈ ಬಿಳಿ ಇದು ಏನಕ್ಕೆ ಚಿಹ್ನ ಅಂದ್ರೆ ಶಾಂತಿಗೆ ಚಿಹ್ನ, ಅದಕ್ಕೆ ಬಿಳಿ ಬಟ್ಟೆ, ಬಿಳಿದು. ಆ ಕಾಲದಲ್ಲಿ ನೋಡಿ ಬಿಳಿ ಕೊಡ್ತಾರೆ, ಬಿಳಿ ಪುಂಚನೆ ಹಾಕೊಂತ ಇದ್ರು. ಅದು ನೋಡಿದ ತಕ್ಷಣ ಇವರಿಗೆ ಒಂಥರ ಒಂದು ಬದಲಾವಣೆ ಬಂದ್ಬಿಡ್ತು. ಬದಲಾವಣೆ ಬಂದು ಇವರು ಹೋಗಿ ಏನು ಕೇಳಿದ್ದಾರೆ, ನೀವು ಯಾರು, ಎಲ್ಲಿಂದ ಬಂದಿರ ಅಂದರೆ ಆವಾಗ ಭಕ್ತರೆಲ್ಲ ಹೇಳಿದ್ದಾರೆ, ಈ ಥರ ನಾವು ಭಾರತ ದೇಶದಿಂದ ಬಂದಿದ್ದೀರಿ, ಇಲ್ಲಿ ನಮಗೆ ಪ್ರಭುಪಾದರ ಗುರುಗಳು ಅವ್ರು ಇದೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಈ ಥರ ಸನಾತನ ಧರ್ಮ ಮಾಡಬೇಕು, ಪರೋಧರ್ಮ ಮಾಡಬೇಕು, ಭಗವಂತನಿಗೆ ಸೇವೆ ಮಾಡಬೇಕು, ಭಗವಂತನ ನಾಮ ಹೇಳಬೇಕು ಅಂತ ಹೇಳ್ಕೊಟ್ರು ಅಂತ ಇವರು ಸ್ವಲ್ಪ ಇಷ್ಟ ಆಗಿ ಏನು ಮಾಡಿದ್ದಾರೆ, ಒಂದು ರಥಯಾತ್ರೆಗೆ ಹೋಗಿದ್ದಾರೆ. ರಥಯಾತ್ರೆ ನಡೀತಾ ಇದೆ. ಆವಾಗ ಹೋಗಿ ಯಾರೋ ಒಬ್ಬರು ಜಯಾನಂದ ಮಹಾರಾಜ್ ಅಂತ ಒಬ್ಬರಿದ್ರು. ಅವ್ರು ಏನು ಮಾಡಿದ್ರು, ಜಯಾನಂದ ಮಹಾರಾಜ್ ತುಂಬಾ ಕರುಣಾಮಯಿ ಅವರು ರಥನ ರೆಡಿ ಮಾಡ್ತಾ ಇರುವಾಗ ನಮ್ಮ ಗುರು ಮಹಾರಾಜ್ ಅಲ್ಲಿ ನಿಂತ್ಕೊಂಡಿದ್ರು. ಚಿಕ್ಕ ವಯಸ್ಸು ಅವಾಗ ನಮ್ಮ ಗುರು ಮಹಾರಾಜ್ 20 ವಯಸ್ಸು 19 ವಯಸ್ಸು ನಿಂತ್ಕೊಂಡು, ಆ ವಯಸ್ಸಲ್ಲೇ ಅವ್ರು ನೋಡಿ ಎಷ್ಟೊಂದು ಆಧ್ಯಾತ್ಮಿಕವಾದ ಚಿಂತನೆ ಅವ್ರಿಗೆ. ನೀನು ಸೇವೆ ಮಾಡ್ತೀಯಪ್ಪ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರೆ ಅಂತ ಕೇಳಿದ್ರು ಇವ್ರನ್ನ ಗುರು ಮಹಾರಾಜ್. ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಸರಿ ಮಳೆಗಳೆಲ್ಲ ತಗೊಂಡು ಇದಕ್ಕೆಲ್ಲ ಮಳೆ ಹೊಡ್ಕೊಂಬ ಅಂತ ಹೇಳ್ಕೊಟ್ಟಿದ್ದಾರೆ ರಥಕ್ಕೆ. ಅವತ್ತು ರಥಯಾತ್ರ ಸರಿ ಎಲ್ಲ ಇವರು ಒಂದೊಂದೇ ಹೊಡ್ಕೊಂಡು ಹುಷಾರಾಗಿ ನಿಧಾನವಾಗಿ ಇದು ಒಂದು ಶ್ರದ್ಧೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತೀವಿ, ಇವರು ತುಂಬಾ ಹೋಳಿದ್ದಾರೆ ಅವ್ರನ್ನ ಗುರು ಮಹಾರಾಜ್. ತುಂಬಾ ಚೆನ್ನಾಗಿ ಮಾಡ್ತೀಯ ನೀನು, ಮೊದಲನೇ ದಿನನೇ ನೀನು ಸೇವೆ ಚೆನ್ನಾಗಿ ಮಾಡಿದೀನಿ ನೀನು ಅವಾಗ ಬರ್ತಾ ಇರು ಇಲ್ಲಿ ದೇವಸ್ಥಾನಕ್ಕೆ ಅಂತೇಳಿ ಅವ್ರ ಮೆತ್ತಗೆ ಸ್ಲೋವಾಗಿ ಅವ್ರನ್ನ ಒಂದೊಂದು ಸೇವೆನೆ ಕೊಡ್ತಾ ಇದ್ರು. ಈ ಸೇವೆ ಕೊಡುವಾಗ ಏನಾಗುತ್ತೆ, ಅವ್ರು ಹಂಗೆ ಬರೋದು, ದೇವ್ರ ನೋಡೋದು, ಡ್ಯಾನ್ಸ್ ಎಲ್ಲ ನೋಡೋದು, ಕೀರ್ತನೆ ಕೇಳೋದು, ಪ್ರಸಾದ ತಗೊಳ್ಳೋದು. ಇದರಿಂದ ಏನಾಯ್ತು, ಸ್ವಲ್ಪ ದಿನ ಆದ್ಮೇಲೆ ಅವರು ರೆಗ್ಯುಲರ್ ಆಗಿ ಬರೋದು ಸ್ಟಾರ್ಟ್ ಮಾಡ್ಬಿಟ್ರು. ರೆಗ್ಯುಲರ್ ಆಗಿ ಬರೋದು ಸ್ಟಾರ್ಟ್ ಮಾಡಿದ್ಮೇಲೆ ಜಪ ಮಾಡೋದು ಶುರು ಮಾಡ್ಕೊಂಡ್ರು. ಹಂಗೆ ಭಕ್ತಿ ಸೇವೆಯಲ್ಲಿ ತುಂಬ ಮುಳುಗೋಗ್ಬಿಟ್ರು. ತುಂಬ ತೀವ್ರವಾಗಿ ಬ್ರಹ್ಮಚಾರಿನಾಗ್ಬಿಟ್ರು. ದೇವಸ್ಥಾನಕ್ಕೆ ಅಧ್ಯಕ್ಷರು ಆಗ್ಬಿಟ್ರು. ಆ ದೇವಸ್ಥಾನಕ್ಕೆ ಮಾಂಟ್ರಿಯಲ್ ಅಂತ ಒಂದು ದೇವಸ್ಥಾನ ಇದೆ, ಮೊದಲನೇ ದೇವಸ್ಥಾನದಲ್ಲಿ ಅವರು ಮೊದಲನೇ ಅಧ್ಯಕ್ಷರಾಗಿದ್ರು. ಅಲ್ಲಿ ಅಧ್ಯಕ್ಷರಾಗಿ ದೇವಸ್ಥಾನ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿ, ಆಮೇಲೆ ಪ್ರಭುಪಾದರಿಗೆ ಇವ್ರ ಬಗ್ಗೆ ಗೊತ್ತಾಗಿ, ನೀನು ಇಂಡಿಯಾಗೆ ಹೋಗು, ಭಾರತ ದೇಶದಲ್ಲಿ ಹೋಗಿ ನೀನು ದೊಡ್ಡ ದೇವಸ್ಥಾನ ಕಟ್ಟಬೇಕು, ಮಾಯಾಪುರ್ ನಮ್ಮ ಗುರು ಮಹಾರಾಜು ಅವರ ಟೀಮ್ ಕಟ್ಟಿರೋದು ಇದು ನೀನು ಹೋಗಿ ಎಲ್ಲ ಭಕ್ತರು ಇಲ್ಲಿ ಬಂದು ಭಗವಂತನಿಗೆ ಮುಂದೆ ಸೇವೆ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆದ್ದು ಈ ಸನಾತನ ಧರ್ಮವನ್ನ ಎಲ್ಲರಿಗೂ ನೀವು ಹರಡಬೇಕು ಅಂತ ಗುರು ಮಹಾರಾಜ್ಗೆ ಒಂದು ಫೈಲ್ ಅವ್ರ ಹತ್ರ ಕೈಯಲ್ಲಿ ಕೊಟ್ಟರು. ಆವಾಗ ಗುರು ಮಹಾರಾಜು ಮಾಯಾಪುರ ಕಲ್ಕಟ್ಟಾಗೆ ಬಂದರು. ಕಲ್ಕಟ್ಟಾಗೆ ಬಂದ ತಕ್ಷಣ ಎಲ್ಲರೂ ಭಾರತೀಯರೇ, ನಮ್ಮ ಗುರು ಮಹಾರಾಜ್ ಮಾತ್ರ ಫಾರಿನರು. ಅವಾಗ ಅವ್ರಿಗೂ ಇವ್ರಿಗೂ ಸ್ವಲ್ಪ ಇದು ನಡೀತು, ಮನಸ್ತಾಪಗಳು ನಡೀತು. ಅವಾಗ ಗುರು ಮಹಾರಾಜು ಏನು ಸೇವೆ ಅಂದರೆ ಪ್ರಸಾದ, ಬ್ಯಾರಲ್ ಪ್ರಸಾದ, ದೊಡ್ಡ ಪಾತ್ರೆ ಪ್ರಸಾದ ಮಾಡಿಕೊಂಡು ಬೋಟಲ್ ತಗೊಂಬಂದು, ಈ ಮಹಮ್ಮದೀರು ಫುಲ್ ಆಗಿದ್ದಾರೆ ಅಲ್ಲಿ ಕಲ್ಕಟ್ಟಾನಲ್ಲಿ ಮಾಯಾಪುರ ಹತ್ರ, ಅವ್ರಿಗೆ ಬೋಟಲ್ ಸೈಕಲಲ್ಲಿ ಎತ್ಕೊಂಡ್ಬರೋದು. ಸೈಕಲಲ್ಲಿ ಗುರು ಮಹಾರಾಜ್ ನೋಡ್ಕೊಳ್ಳಿ, 10 ಕಂಪ್ನಿ ಓನರು ಇಲ್ಲಿ ಸೈಕಲ್ ಹೊಡ್ಕೊಂಡು ಪ್ರಸಾದ ತಗೊಂಬಂದು ಬೋಟಲ್ ಇಟ್ಕೊಂಡು ಆ ಬೋಟಲ್ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ರು. ಇದನ್ನ ನೋಡ್ಬಿಟ್ಟು ಸ್ವಲ್ಪ ಭಾರತೀಯರಿಗೆ ಸ್ವಲ್ಪ ಏನೋ ನಮ್ಮ ಮೊನ್ನೆ ಬಂದವನಲ್ಲ ಇಷ್ಟು ಅಡ್ವಾನ್ಸ್ ಆಗ್ಬಿಟ್ನಲ್ಲ ಭಕ್ತರೇ, ಅವ್ರಿಗೆ ಸ್ವಲ್ಪ ಹೊಟ್ಟೆಗೆ ಬಿಡ್ಬಿಡುದು. ಆಮೇಲೆ ಇವ್ರನ್ನ ಹೆಂಗಾದ್ರು ಗುರು ಮಹಾರಾಜ್ನ ಹೊರಗಡೆ ಕಳ್ಸ್ಕೊಡೋಣ ಅಂತೇಳಿ ಏನೇನೋ ಮಾಡಿ ಅವ್ರನ್ನ ಸೇವೆನೇ ಮಾಡಬಾರ್ದು ಅಂತಾರ ಅವ್ರನ್ನ ಹೊರಗಡೆ ಕಳ್ಸ್ಬಿಟ್ರು. ಅವ್ರೇನು ಹೋಗು ಅಂತ ಹೇಳಿಲ್ಲ, ಹೋಗೋ ತರ ಮಾಡ್ಬಿಟ್ರು. ಗುರು ಮಹಾರಾಜ್ಗೆ ಸ್ವಲ್ಪ ಬಂದ್ಬಿಟ್ರು, ವಾಪಸ್ ಬಂದ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ರೆಡಿಯಾಗಿದ್ದಾರೆ ಹೋಗೋದಕ್ಕೆ, ಟ್ರೈನಲ್ಲಿ ರೆಡಿಯಾಗಿದ್ದಾರೆ ಹೋಗೋಕ್ಕೆ. ಆಮೇಲೆ ಇದು ಟ್ರೈನ್ ಅಂದ್ರೆ ಏರ್ಪೋರ್ಟ್ಗೆ ಹೋಗಿ ರೆಡಿ ಆಗಿರುವಾಗ ಪ್ರಭುಪಾದ್ ಅವತ್ತಿನ ದಿನ ಕರೆಕ್ಟಾಗಿ ಬಂದಿದ್ದಾರೆ. ಪ್ರಭುಪಾದರು ಫಾರಿನ್ ಇಂದ ಬಂದಿದ್ದಾರೆ, ಅಮೆರಿಕದಿಂದ ಬಂದು ಎಲ್ಲರ ಹತ್ರನೂ ಏನೋ ವಿಚಾರಿಸ್ತಾ ಇದ್ದಾರೆ ಪ್ರಭುಪಾದರು. ಅವಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಬೋಟ್ ಫಿಶ್ ಈ ಮೀನು ಹಿಡಿತಾರೆ ಅವರೆಲ್ಲ, ಯಾರೋ ಸ್ವಾಮಿ ನಿಮ್ಮ ಇವ್ರು ಬಂದಿದ್ದಾರೆ
ಆ ಕೆಂಪಿಗೆ ಇದಾರಲ್ಲ ಫಾರಿನ್ ಸ್ವಾಮಿ, ಏನ್ ಕೊಡ್ತಾರೆ ಸ್ವಾಮಿ ಅವ್ರ ಪ್ರಸಾದ, ಸಿಕ್ಕಾಪಟ್ಟೆ ಪ್ರಸಾದ ಅನ್ಸ್ತಾರೆ ಅವರು, ನಮ್ಗೆ ನಾಮ ಎಲ್ಲ ಹೇಳ್ಕೊಡ್ತಾರೆ ಅಂತ ಗುರು ಮಹಾರಾಜ್ ಬಗ್ಗೆ ಹೇಳಿರ ಪ್ರಭುಪಾದ. ಅದು ಹೇಳಿದ ತಕ್ಷಣ ಪ್ರಭುಪಾದ್ ತುಂಬಾ ಸಂತೋಷ ಆಗಾಯ್ತು. ಆಮೇಲೆ ಇಲ್ಲಿ ನೋಡಿದ್ರೆ ಗುರು ಮಹಾರಾಜ್ ವಾಪಸ್ ಹೋಗ್ತಾವ್ರೆ. ಆಮೇಲೆ ಪ್ರಭುಪಾದ ಹತ್ರ ಬಂದು ಹೇಳಿದ್ರು, ಪ್ರಭುಪಾದನ್ನು ಮೀಟ್ ಮಾಡೋದು, ನೀನು ಬಾ ನನ್ನ ಜೊತೆ ಅಂತ ಹೇಳಿದ್ರು. ಯಾಕೆ ನೀನು ಹೋಗ್ತಾ ಇದೆಯಾ ಅಂತಾರೆ, ಇಲ್ಲ ನಾನು ಹೋಗ್ತೀನಿ, ನನಗೆ ಏನು ಇಷ್ಟ ಆಗಿಲ್ಲ ಅಂತ ಗುರು ಮಹಾರಾಜ್ ಹೇಳೋದಂತೆ. ಆವಾಗ ಪ್ರಭುಪಾದರ ಅವ್ರನ್ನ ಕರೆದು, ನೋಡಪ್ಪ ನೀನು ಹೋಗಂಗಿದ್ರೆ ಹೋಗು, ಏನು ತೊಂದರೆ ಇಲ್ಲ, ಆದರೆ ಈ ಥರದ್ದು ಎಲ್ಲ ದೇವಸ್ಥಾನದಲ್ಲಿ ಭೌತಿಕ ಪ್ರಪಂಚದಲ್ಲಿ ಎಲ್ಲ ಕಡೆ ನಡೆಯುತ್ತೆ, ಇದ್ದೇ ಇರುತ್ತೆ. ನೀನು ಬೇರೆ ಕಡೆ ಹೋಗಿ ಸೇವೆ ಮಾಡಬೇಕಂದ್ರೆ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ನಿಜವಾಗಿ ನೀನು ಭಗವಂತನ ಸೇವೆ ಮಾಡಿ, ಭಗವಂತ ಕೃಷ್ಣನ ಸಂತುಷ್ಟಿ ಮಾಡಿ, ಗುರುನ ಸಂತುಷ್ಟಿ ಮಾಡಬೇಕು ಅಂತ ಒಂದು ಆಸೆ ನಿನಗೇನಾದರೂ ಇದ್ರೆ ಈ ಮತ್ತೆ ಸೇವೆನ ನೀನು ಮತ್ತೆ ಕೊನಗ್ಸೋ, ಅದು ಕಂಟಿನ್ಯೂ ಮಾಡು, ಇಲ್ಲಾಂದ್ರೆ ನೀನು ಇಷ್ಟ, ನೀನು ಹೋಗಪ್ಪ ಅಂತ ಹೇಳ್ಬಿಟ್ಟು ಅಂತ ಹೇಳಿದ ತಕ್ಷಣ ಪ್ರಭುಪಾದ ಒಂದೇ ಮಾತು ಹೇಳಿದ್ರು. ಮತ್ತೆ ಇನ್ನೊಂದು ಆನ್ಸರ್ ಉತ್ತರ ಕೊಟ್ಟಿಲ್ಲ. ತಕ್ಷಣ ಬ್ಯಾಗನ್ನ ತೊಗೊಂಡು ವಾಪಸ್ ಬಂದ್ಬಿಟ್ರು. ವಾಪಸ್ ಬಂದು ಮತ್ತೆ ಶುರು ಮಾಡಿಕೊಂಡು ಆ ದೇವಸ್ಥಾನ ಕಟ್ಟೋದಿಕ್ಕೆ ಮರಳ ಮೇಲೆ ಮಲ್ಕೊಂಡಿದಂತೆ. ಇವರು ಅವ್ರ ಜೊತೆ ಇರೋ ಗಾಡ್ ಬ್ರದರ್ಸ್ ಎಲ್ಲರೂ, ಬೇರೆ ಬೇರೆ ಮಹಾರಾಜಗಳು ಭಕ್ತರೆಲ್ಲ ಮರಳ ಮೇಲೆ ಮಲ್ಕೊಂಡು, ಅವಾಗೆಲ್ಲ ತಕ್ಷಣ ಫೋನ್ ಮಾಡಿದ ತಕ್ಷಣ ಯಾವುದು ಬರಲ್ಲ ಅಲ್ಲ, ಅವಾಗ ಏನೇ ಇಲ್ಲ ಅವಾಗ ಅಲ್ಲ, ಇದು ಲ್ಯಾಂಡ್ಲೈನ್ ಫೋನ್ ಇತ್ತು ಅವಾಗ. ಲ್ಯಾಂಡ್ಲೈನ್ ಫೋನ್ ಮಾಡಿದ್ರೆ ಬರಲ್ಲ. ಇವರೇ ಹೋಗಿ ಆ ಜಾಗಕ್ಕೆ ಒರಿಸ್ಸಾಗಿ ಹೋಗಿ ಮರಳು ತೊಗೊಂಬರೋದು, ಲಾರಿ ಮೇಲೆ ಮಲ್ಕೊಂಡು ಬರೋದು. ಯಾಕಂದ್ರೆ ಏನಾದ್ರು ಕಲ್ತನ ಮಾಡ್ಬಿಡ್ತಾರೆ ದೇವಸ್ಥಾನದಲ್ಲ, ಮರಳು ಇಟ್ಟಿಗೆ ಇದೆಲ್ಲ ಇವರೇ ಹೋಗಿ ತೊಗೊಂಬರ್ತಾ ಇದ್ದಾರೆ. ಇವ್ರ ಜೊತೆ ಇದ್ದ ಇವರು ಭಕ್ತಿಚಾರ ಸ್ವಾಮಿ ಮಹಾರಾಜು, ಅವ್ರ ಜೊತೆ ಇರೋದೆಲ್ಲ ಮಹಾರಾಜುಗಳೆಲ್ಲ ಇದೆಲ್ಲ ಮಾಡಿ ಇಷ್ಟು ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಇವತ್ತೂ ಗುರು ಮಹಾರಾಜು ಅದೇ ಒಂದು ಜ್ಞಾನದಲ್ಲೇ ಇದ್ದಾರೆ. ಈ ಕರ್ಮಕಾಂಡದಲ್ಲಿ ಸಿಕ್ಕಾಕೊಂಡಿರ ಎಲ್ಲ ಅವ್ರು ಮಾಡೋ ಕರ್ಮಗಳೆಲ್ಲಾರು ಭಗವಂತನ ಒಂದು ಮಾಧ್ಯಮ ಇಟ್ಕೊಂಡು, ಗುರುನ ಮಾಧ್ಯಮ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಈ ತರ ಗುರು ಮಹಾರಾಜು ಇಷ್ಟು ಇವತ್ತು 70,000 ಜನ ಇದಾರಂತೆ ಶಿಷ್ಯರು ಗುರು ಮಹಾರಾಜ್ಗೆ. 70,000 ಜನ. ಪ್ರಭುಪಾದ ಹೇಳಿದ 50,000 ಜನ ಮಾಡು ಅಂತ ಹೇಳಿದ್ರೆ ಇವ್ರು 70,000 ಜನ ಮಾಡಿದ್ದಾರೆ. ಕ್ರಿಶ್ಚಿಯನ್, ಪಕ್ಕಾ ಕ್ರಿಶ್ಚಿಯನ್ ಆಗಿದ್ದು ನೋಡಿ. ನಮ್ಮ ಇದಕ್ಕೆ ಬಂದು ಇವಾಗ ಬೆಂಗಾಳಿಲಿ ಮಾತಾಡ್ತಾರೆ, ಬೆಂಗಾಳಿಲಿ ಭಾಗವತಂ ಕ್ಲಾಸ್ ಕೊಡ್ತಾರೆ. ಇವರೆಲ್ಲ ಚೈತನ್ಯ ಮಹಾಪ್ರಭು ಜೊತೆ ಇದ್ದವ್ರು ಅಂತ ಹೇಳ್ತಾರೆ. ನಿಜವಾಗ ಅವ್ರಿಗೆ ಆ ಥರ ಇದ್ರೇನೆ ಅವ್ರ ಈ ಥರ ಇದು ಮಾಡಬೇಕು. 3 ಸಲ ಪ್ರಾಣ ಬಂದ್ಬಿಡ್ತಾರೆ ಅವ್ರಿಗೆ. 3 ಸಲ ಒಬ್ರು ಕುತ್ತಿಗೆ. ಇವಾಗ 75 ವರ್ಷ ಇವತ್ತು ಕರೆಕ್ಟಾಗಿ 75 ವರ್ಷ. ಅದು ನಮ್ಮ ಎಲ್ಲ ಇದರಲ್ಲಿ ದೇವಸ್ಥಾನದಲ್ಲಿ ಗುರು ಮಹಾರಾಜ್ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡಿ ಅವ್ರಿಗೆ ಅವ್ರನ್ನ ಗ್ಲೋರಿಫೈ ಮಾಡ್ತೀವಿ. ಒಬ್ಬೊಬ್ರು ಕ್ಲಾಸ್ ಕೊಡ್ತಾರೆ, ಗುರು ಮಹಾರಾಜ್ ಏನೇನು ಮಾಡಿದ್ರೆ ಸಾಧನೆ, ಅವರಿಂದ ನಮಗೇನು ಲಾಭ ಪಡೆದಿದ್ದೀವಿ ನಾವು, ಅದೆಲ್ಲ ಒಬ್ಬೊಬ್ಬರು ಒಂದು 10 ನಿಮಿಷ ಮಾತಾಡ್ತಾರೆ. ಅದಕ್ಕೆ ಇದು ಮುಂದೆ ಹೆಸರು ಕೊಡಬೇಕು. ಆ ಒಂದು ಪ್ರೋಗ್ರಾಮ್ ಇವತ್ತು ನಡೀತಾ ಇದೆ ಎಲ್ಲ ಕಡೆ. ಗುರು ಮಹಾರಾಜ್ ಇವತ್ತು ಡೆಲ್ಲಿ ಹಾಸ್ಪಿಟಲ್ ಇದ್ದಾರೆ. ಇನ್ನು ಡೆಲ್ಲಿ ಹಾಸ್ಪಿಟಲಿಂದ ಇವತ್ತು ಹೊರಗಡೆ ಬಂದು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ನಾನು ಜಾಸ್ತಿ ಇವತ್ತು ನಾನು ಹಾಸ್ಪಿಟಲ್ ಇರಲ್ಲ. ಇವಾಗ ನಮ್ಮ ಪ್ರಭು ಹೇಳಿದ್ರಲ್ಲ, ಯಾಕಂದ್ರೆ ಅಲ್ಲಿ ಹಾಸ್ಪಿಟಲ್ ಇದ್ರೆ ಏನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಚುಚ್ತಾರೆ, ಒಂದು ದೇವ್ರ ಜ್ಞಾಪಕ ಬರಲ್ಲ, ಕೃಷ್ಣ ಪ್ರಜ್ಞೆ ಇರಲ್ಲ. ಅದಕ್ಕೆ ನೋಯ್ಡಾ ಅಂತ ಒಂದು ಜಾಗ ಇದೆ, ಅಲ್ಲಿ ನೋಯ್ಡಾ ಇಸ್ಕಾನ್ ಹೊಟ್ಟೋಗ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂತ, ಅವ್ರಿಗೆ ಪೂಜೆ ವ್ಯಾಸ ಪೂಜೆ ಅಂತ ಹೆಸರಿದೆ. ಗುರು ಪೂಜೆನ ವ್ಯಾಸ ಪೂಜೆ ಅಂತ ಹೇಳ್ತಾರೆ. ಯಾಕಂದ್ರೆ ತುಂಬಾ ಹೊತ್ತು ಹಾಸ್ಪಿಟಲ್ ಇದ್ರೆ ಅಲ್ಲಿ ಭಕ್ತರಿದ್ರೆ ಪರವಾಗಿಲ್ಲ, ಭಕ್ತರನ್ನ ಅಲೋ ಮಾಡಲ್ಲ, ಕೀರ್ತನೆ ಮಾಡಕ್ ಬಿಡಲ್ಲ, ಜಪ ಮಾಡಕ್ ಬಿಡಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ತುಂಬಾ ಪ್ರಾಣ ಹೋಗೋ ಸಮಯದಲ್ಲಿ ಬಂದ್ಬಿಡ್ಬೇಕು ನಾವು ವಾಪಸ್. ಅಲ್ಲಿದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆ ಇಷ್ಟು ಮಾಡಿ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ವಾಪಸ್ ಬಂದ್ಬಿಟ್ಟು ನಾವು ಮನೆಯಲ್ಲೆಲ್ಲ ದೇವಸ್ಥಾನದಲ್ಲಿ ಕೂತ್ಕೊಂಡು ಭಕ್ತರ ಜೊತೆ ಇದ್ಬಿಟ್ರೆ ಅವಾಗ ಇದು ಬರುತ್ತೆ ನಮ್ಗೆ, ಆ ಜ್ಞಾನ ಬಂದು ಹೆಂಗಾದ್ರೂ ನಾವು ನಾಮ ಹೇಳೋದಕ್ಕೆ ನಮ್ಗೆ ಈಸಿ ಆಗ್ಬಿಡುತ್ತೆ. ಹರೇ ಕೃಷ್ಣ. ಸ್ಟ್ಯಾಂಡಿಂಗ್ ಒಂದು ರೌಂಡ್ ಮಾಡೋಣ. 4 ಗಂಟೆನಾಗ ಸರಿಯಾದ ಟೈಮ್ ಅಲ್ವಾ? ಅದಕ್ಕೆ ನಮೋ ವಿಷ್ಣುಪಾದಾಯ ಕೃಷ್ಣ